नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सतां प्रसङ्गान् मम वीर्यसम्पदो भवन्ति हृत्कर्णरसायनः कथाः तज्जोषणादाश्वपवर्गवर्त्मनि ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸ್ವಸ್ತಿಸ್ತು. ಸಜ್ಜನರ ಲಕ್ಷಣವನ್ನು ಹೇಳಿದ ಭಗವಂತ ಅವರ ಸಂಘದಿಂದಾಗುವ ಲಾಭಗಳನ್ನು ಹೇಳ್ತಾ ಹೊರಡುತ್ತಾನೆ. ಏನು ಲಾಭ ಆಗಬಹುದು? ಅವ್ರನ್ನ ಸಂಘ ಮಾಡಿದಾಗ ಏನು ಸಿಗಬಹುದು ನಮಗೆ? ಸತಾಂ ಪ್ರಸಂಗಾತ್, ಸಜ್ಜನರ ಸಂಘದಿಂದ. ಅದು ಬರೀ ಸಂಘ ಅಲ್ಲ, ಪ್ರಸಂಗ ಅಂತ ಹೇಳ್ತಾರೆ. ಸಂಘಕ್ಕೂ ಪ್ರಸಂಗಕ್ಕೂ ವ್ಯತ್ಯಾಸ ಅಂತರಾಗ್ತದೆ. ಸಂಘ ಅಂದರೆ ನೋಡ್ರಿ, ಅದು ಬರೀ ಆಸಕ್ತಿ ಅಂತ ಇಷ್ಟ ಅರ್ಥ. ಸಂಘ ಸ್ನೇಹೋ ತಥಾಸಕ್ತಿ ಅಂತ ಆಚಾರ್ಯರು ಗೀತಾ ಭಾಷೆಯೊಳಗೆ ಹೇಳುವಾಗ ಸಂಘ ಅಂದರೆ ಆಸಕ್ತಿ ಅಂತ ಅರ್ಥ. ಪ್ರಸಂಗ ಅಂದರೆ ನಿರಂತರ ಸಂಘ. ಅದು ಎಂದೋ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಭೇಟಿ ಆಗೋದಲ್ಲ, ಪ್ರತಿನಿತ್ಯದಲ್ಲೂ ಕೂಡ ಸಂಘ ಹಾಕೋತಿರಬೇಕು. ಅತಿಶಯವಾದ ಸಂಘ ಅಂತಾದರೂ ಹೇಳ್ರಿ, ಸ್ನೇಹ ಅಂತಾದರೂ ಹೇಳ್ರಿ, ಅಥವಾ ನಿರಂತರವಾದ ಸ್ನೇಹವನ್ನಾದರೂ ಹೇಳ್ರಿ. ಸತಾಂ ಪ್ರಸಂಗಾತ್ ಏನಾಗ್ತದೆ? ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾ ಭವಂತಿ. ಸಜ್ಜನರ ಜೊತೆ ಕೂತ್ಕೊಳ್ಳೆ ಮತ್ತು ಕಥೆಗಳು ಪ್ರಾರಂಭ ಆಗ್ತಾವೆ. ಏನು ಕಥೆ ಪ್ರಾರಂಭ ಆಗ್ತಾವ ಅಂದ್ರೆ ಮಮ ಕಥಾ ಭವಂತಿ, ನನ್ನ ಕಥೆಗಳು ಪ್ರಾರಂಭ ಆಗ್ತಾವೆ. ಅದಕ್ಕೆ ಸ್ಕಂದ ಪುರಾಣದಾಗ ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಸಾಧು ಸಂಗಾತ್ ಭವೇದ್ವಿಪ್ರ ಶಾಸ್ತ್ರಾಣಾಂ ಶ್ರವಣಂ ಪ್ರಭೋಹೋ. ಸಜ್ಜನರ ಸಹವಾಸ ಆತು ಅಂದ್ರೆ ಶಾಸ್ತ್ರ ಶ್ರವಣ ಆಗ್ಲಿಕ್ಕೆ ಶುರುವಾಗ್ತದಂತ. ಅವ ಮುಚ್ಚುಕುಂದ ಮಹಾರಾಜ ಮಲ್ಕೊಂಡೆದ್ದು ನೋಡ್ರಿ, ಅವ ನಿದ್ದೆಯೊಳಗೆ ಎದ್ದ ಮೇಲೆ ಕೃಷ್ಣ ಭೇಟಿ ಆದ್ನ ಮಾತಾಡಿದ್ನ. ಒಂಚೂರು ಮಾತಾಡಿದ ಮೇಲೆ ಒಂದು ಮಾತು, ಆ ಮಾತಾಡೋ ಹೊತ್ತಿನೊಳಗೆ ಒಂದು ಮಾತು ಅಂತಾನವ. ಏನು ಆ ಮಾತುಗಳು ಬರೋದು ಅಂದ್ರೆ, ನಮಗೆ ಉದ್ಧಾರ ಆಗಬೇಕು ಅಂತ ಯಾವ ಜನ್ಮದಾಗ ಪ್ರಾರಂಭ ಆಗ್ತದೆ ನೋಡ್ರಿ, ಆ ಜನ್ಮದಾಗ ಸಜ್ಜನ ಸಹವಾಸ ಆಗ್ತದಂತ ಹೇಳಿದ್ದೇನವ. ಯಾವತ್ತು ಸಜ್ಜನರ ಸಹವಾಸ ಆಗ್ತದೆ ಅಂದ್ರೆ ಏನೋ ಹೋದ ಜನ್ಮದಾಗ. ಅದ್ರ ಹಂಗಲ್ಲ, ಅಚ್ಯುತಾವಿತಿ ಗತ್ಕೃತ್ಯ ಯೋಗ. ಅಲ್ಲಿ ಹೇಳ್ಬೇಕಾದ್ರೆ ಒಂದು ಮಾತಂತಾರೆ, ಯಾವಾಗ ಇವನಿಗೆ ಭ್ರಮಾಪವರ್ಗೋ ಭವತೋ ಯದಾ ಭವೇತ್, ಇನ್ನು ಸಾಕು ಇವ ಇಷ್ಟು ದಿವಸ ತಿರುಗಿದ್ದು ಅಂತ ದೇವರಿಗೆ ಅನಿಸ್ತೀವೋ ಅಂದ್ರೆ ಇಲ್ಲ, ಈ ಜನ್ಮದಿಂದ ಅವ ಇನ್ನು ಉದ್ಧಾರ ಹಾಕೋತ ಹೋಗ್ಲಿ ಅಂತ ಸಂಕಲ್ಪ ಮಾಡಿದಾಗ ಸತಾಂ ಪ್ರಸಂಗಾತ್ ಸಜ್ಜನರ ಸಹವಾಸವಂತ ತಂದು ಕೊಡ್ತಾನೆ. ಅಲ್ಲಿ ತಂದು ಕೊಡೋದಿಲ್ಲ ದೇವರು. ಅದನ್ನು ಏನು ಮಾಡಬೇಕು? ದೇವ್ರನ್ನ ಕೇಳ್ಕೋಬೇಕು, ಲಘು ಉದ್ಧಾರ ಆಗೋ ಜನ್ಮ ಬರಲಿ. ಯಾಕಂದ್ರೆ ಸಜ್ಜನ ಸಹವಾಸ ಆಗ್ತದೆ ನೋಡ್ರಿ. ಮುಚ್ಚುಕುಂದರ ಮಾತಿನಲ್ಲಿ ಭಾಗವತದಲ್ಲಿ ಹೇಳಿದ್ದೆ, ಅದು ಎಂದ ನಮ್ದು ಉದ್ಧಾರ ಆಗಬೇಕು ಅಂತ ಪ್ರಾರಂಭ ಆಗ್ತದೋ ಆ ಜನ್ಮದಲ್ಲಿ ಸಜ್ಜನರ ಸಹವಾಸ ಆಗ್ತದೆ. ಇಲ್ಲೇ ಇದ್ರೆ ಸಜ್ಜನರ ಸಹವಾಸ ಆಗೋದು. ನಾವು ಅಂತಿರ್ತೀವಿ, ಪಾಪ ಎಷ್ಟು ಮಂದಿ ಅಡ್ಡಾಡ್ತಾರಲ್ರಿ, ಏನಿಲ್ಲೇ ಇಲ್ಲ ಪಾಪ, ಏನಿಲ್ಲೇ ಇಲ್ಲ, ಅವ್ರು ಉದ್ಧಾರ ಆಗ್ಬೇಕು ಅಂತ ಇಲ್ಲೇ ಇಲ್ಲ, ಇದ್ರೆ ಆಗ್ಬೇಕು ಅಷ್ಟೇ ಅವರಿಗೆ. ಅದರಿಂದ ಸತಾಂ ಪ್ರಸಂಗಾತ್ ಸಜ್ಜನರ ಸಹವಾಸ ಆತು ಅಂದ್ರೆ ಶಾಸ್ತ್ರಾಣಂ ಶ್ರವಣಂ ಪ್ರಭೋ. ಸ್ಕಂದ ಹೇಳ್ತದೆ ಶಾಸ್ತ್ರ ಶ್ರವಣ ಶುರುವಾಗ್ತದೆ ಅಂತ. ಏನಾಗ್ತದೆ ಮುಂದೆ? ಹರಿಭಕ್ತಿ ಭವೇತ್ ತಸ್ಮಾತ್, ಶಾಸ್ತ್ರಶ್ರವಣದಿಂದ ಭಗವದ್ಭಕ್ತಿ ಶುರುವಾಗ್ತದೆ. ತಥೋ ಜ್ಞಾನಂ, ಅದರಿಂದ ಅಪರೋಕ್ಷ ಜ್ಞಾನ, ತಥೋ ಗತಿ, ಅನಂತರದಲ್ಲಿ ಮೋಕ್ಷ ಅಂತ ಹೀಗೆ ಕ್ರಮ ಹೇಳಿಕೊಟ್ಟಾರ. ಅದನ್ನ ಸಾಧು ಸಂಘ ಆಗಬೇಕು. ದಾಸರು ಹೇಳಿದ್ರೆ ಕಾಣಿಸ್ತದೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಅದರಿಂದ ಲಿಂಗದೇಹ ಭಂಗವಾಗಲಿ ಅಂತ ಒಂದು ಮುಂದೆ ಸೇರಿಸ್ಬಿಟ್ಟದನ್ನು. ಸಂಘಕ್ಕೆ ಭಂಗ ಮಾಡೋ ಶಕ್ತಿ ಅದಂತ ನೋಡ್ರಿ. ಎಷ್ಟು ವಿಚಿತ್ರದ ಸಂಘ ಭಂಗ ಮಾಡ್ತದೆ, ಏನನ್ನ? ಲಿಂಗದೇಹವನ್ನು ಭಂಗ ಮಾಡ್ತದೆ. ಅದರಿಂದ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಸಜ್ಜನರ ಸಹವಾಸ ಮಾಡಿದ ಕೂಡಲೇ ಮಮ ಕಥಾ ಭವಂತಿ, ನನ್ನ ಕಥೆಗಳಾಗ್ತಾವ. ಇದು ಪಾಂಡವರು ಹಸ್ತಿನಾಪುರ ಬಿಟ್ಟು ಇಂದ್ರಪ್ರಸ್ಥಕ್ಕೆ ಹೊರಟ್ರಂತ. ಅದು ಏನು ಇಂದ್ರಪ್ರಸ್ಥ ಕೆಟ್ಟ ಕಾಡಿತ್ರಿ ಅದು.
ಖಾಂಡವ ಪ್ರಸ್ಥ, ಅದು ಖರೆ ಹೆಸರಂದ್ರೆ ಖಾಂಡವ ಪ್ರಸ್ಥ. ಇವ್ರು ಹೋಗಿ ಆಮೇಲೆ ಇಂದ್ರಪ್ರಸ್ಥ ಮಾಡಿದ ಅದಕ್ಕೆ. ಅಟ್ಟು ಹೊಂಟಿದ್ರು. ಹೊತ್ತಿನೊಳಗೆ ಊರಾಗಿದ್ದವ್ರೆಲ್ಲ ಹೊಂಟು ಬಿಟ್ರಿ ಅವರಿಂದ. ದುರ್ಯೋಧನ ಎಲ್ಲರಿಗೂ ಹೆದರ್ಸಿದ್ರಿ ಅವ. ಏನು ಹೆದರ್ಸಿದ? ಊರು ಬಿಟ್ಟು ಹೋದ್ರೆ ನಿಮ್ಮ ಆಸ್ತಿ ಮುಟ್ಗೋಲ್ ಹಾಕ್ಕೋತೀನಿ ಅನ್ನವ. ನಿಮ್ಮ ಆಸ್ತಿ ಜಪ್ತೆ ತಗೋತೀನಿ, ಸರ್ಕಾರದ ಹೆಸರು ತಗೋತೀನಿ. ತಗೋ ಅಂದ್ರೆ ಅವರು ಅಲ್ರು, ನಿಮ್ಮ ಬ್ಯಾಡ, ನಮ್ಮ ಆಸ್ತಿ ಬೇಡ, ಹೊಲ ಬೇಡ, ಮನಿ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಏನೂ ಬೇಡ, ನಾವು ಪಾಂಡವ್ರ ಜೊತೆ ಹೋಗ್ತೀವಿ. ಈಗ ಏನು ಮಾಡ್ತೀರಿ? ಪಾಂಡವ್ರ ಜೊತೆಗೆ ಹೋಗಿ ಅವ್ರ ಕಡೆ ಏನಿದೆ? ಅವ್ರಿಗೆ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಗತಿ ಇಲ್ಲಿ, ನೀವೇನು ಹೋಗಿ ಏನು ಮಾಡ್ತೀರಿ? ನಮಗೇನೂ ಬೇಡ, ಅವ್ರ ಜೊತೆಗೆ ಹೋಗೋದೇ ಸಾಕು. ಯಾಕೆ? ಸದ್ಭಿರ್ಹಿ ಸಂಗತಿರಿಹೈಕ ಸುಖೈಕ ಹೇತು. ಸಜ್ಜನ ಜೊತೆಗೆ ಸಹವಾಸ ಮಾಡಿದ್ರೆ ಇಹೈವ ಪರತಶ್ಚ, ಇಲ್ಲೂ ಅಲ್ಲೂ ಎರಡೂ ಕಡೆಗೆ ಸುಖ ಆಗ್ತದಲ್ಲ, ಅದ್ರ ಸಲುವಾಗಿ ಹೋಗ್ತೀವಿ ನಾವು. ಬೆಳ್ಳಿ ಬೇಡ, ಬಂಗಾರ ಬೇಡ, ಬ್ಯಾಂಡಿ ಬೇಡ, ಮನಿ ಬೇಡ, ಏನು ಬೇಡ ಅಂದರು. ಇದು ತಾತ್ಪರ್ಯದಾಗ ಆಚಾರ ಹೇಳ್ಯಾರ. ಯಾಕೆ ಹೊರಟ್ರವರು? ಇನ್ನೆದಕ್ಕೂ ಇಲ್ಲ. ಸದ್ಭಿರ್ಹಿ ಸಂಗತಿ ಇಹೈವ ಪರತಶ್ಚ ಸುಖೈಕ ಹೇತು. ಇಲ್ಲೂ ಅಲ್ಲೂ ಎರಡೂ ಕಡೆಗೂ ಸುಖ ಪ್ರದಾನವನ್ನು ಮಾಡುವಂತಹದ್ದು ಯಾವುದು? ಸಜ್ಜನರ ಸಹವಾಸ. ಇದಾತ. ಜೂಜಾಡ್ಲಿಕ್ಕೆ ಹೋದ್ರಲ್ಲ, ಜೂಜು ಮುಗೀತು, ಮತ್ತೆ ಕಾಡಿಗೆ ಹೊಂಟ್ರು. ಅವಾಗಂತೂ ಅಕ್ಷರಶಃ ಏನೂ ಇದ್ದಿಲ್ಲ. ಇಲ್ಲಿ ಹೋದ್ಮೇಲೆ ಇನ್ನೂ ಹೊಸ ರಾಜ ಕಟ್ಕೋಬಹುದು, ಏನಾರ ಹೆಲ್ಪ್ ಮಾಡಬಹುದು ಅಂತ. ಈಗಂತೂ ಏನು ಇದ್ದಿದ್ದೇ ಇಲ್ಲ. ಎಷ್ಟು ಮಂದಿ ಬಂದಿರ್ಬೇಕ್ರಿ? 1,00,000 ಮಂದಿ ಧರ್ಮರಾಜನ ಜೊತೆಗೆ ಬಂದಿರಂತ. ಮಹಾಭಾರತ ಹೇಳ್ತದೆ 1,00,000 ಮಂದಿ ಕಾಡಿನ್ಯಾಗ ನಿತ್ಯ ಊಟ ಮಾಡ್ತಿದ್ರು ಧರ್ಮರಾಜನ ಜೊತೆಗೆ. ಅದ್ರಾಗ ಒಂದು 80,000 ಮಂದಿ ಮತ್ತು ಮುನಿಗಳಿದ್ರು, ಒಂದು 10,000 ಮಂದಿ ಸ್ವಾಮಿಗಳು ಇದ್ರಂತ. ಬರೀ 10,000 ಮಂದಿ ಸ್ವಾಮಿಗಳ್ರಿ. ಒಂದು 80,000 ಮಂದಿ ಬರೀ ಮುನಿಗಳು, ಅವ್ರ ಗೃಹಸ್ಥರು ಮತ್ತು ವಾನಪ್ರಸ್ಥಗಳು, ಬ್ರಹ್ಮಚಾರಿ ಮುನಿಗಳು ಎಲ್ಲ ಇದ್ದರು. ಒಟ್ಟು ಎಲ್ಲ ಆಶ್ರಮದವರು 1,00,000 ಮಂದಿ ಧರ್ಮರಾಜ ಜೊತೆಗೆ ಹೋಗ್ಬಿಟ್ರು. ಯಾರೋ ಕೇಳಿದ್ರು, ಅಲ್ಲಿ ಏನು ಮಾಡ್ತೀರಿ ಕಾಡಿಗೆ ಹೋಗಿ ಅಂದರೆ, ಅವ್ರಿರೋದೇ ನಮಗೆ ಬೇಕು, ಕಾಡಿಗೆ ನಮ್ಮ ಸಂಬಂಧ ಇಲ್ಲ. ಅವ್ರು ಎಲ್ಲಿದ್ದಾರೆ ನಾವು ವಿಚಾರ ಮಾಡ್ಲಿಕ್ಕೆ ಹೋಗಿಲ್ಲ, ನಮಗೆ ಪಾಂಡವರು ಎಲ್ಲಿದ್ದಾರೆ ಅದು ಬೇಕು. ಯಾಕಂದ್ರೆ ಸತ್ಸಂಗಮ. ಮತ್ತು ಶಬ್ದ ಹೇಳಿದ ಆಚಾರ್ಯರು ಸಜ್ಜನರ ಸಹವಾಸ. ನೋಡ್ರಿ, ಪಾಂಡವರು ಹಿಂಗೆ ಬೆಳೆಸ್ಕೊಂಡ್ಬಿಟ್ಟಿದೆ ಎಲ್ಲರ ಕಡೆಗೂ. ಸುಳ್ಳ ಅಧಿಕಾರ ಮಾಡೋದು, ರೊಕ್ಕ ಕೊಡೋದಿವಲ್ಲ. ಅವ್ರು ಇಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ರು ಅಂದರೆ, ನೀವೆಲ್ಲಿರ್ತೀರಿ ನಾವು ಅಲ್ಲಿ ಬಂದ್ಬಿಡ್ತೀನಿ, ಸಾಕು ಏನಿರ್ತದೆ ಅದು. ನೀವೇನು ಹಣ್ಣು ತಿಂತಿರಲ್ಲೋ ಒಂದು ತುಂಡು ನಮಗೂ ಕೊಟ್ಟರೆ ನಾವು ತಿಂದ್ಬಿಡ್ತೀವಿ, ಇಲ್ಲ ನಾವು ಒಂದು ತುಂಡು ತರ್ತೀವಿ ನಿಮಗೂ ಇಷ್ಟು ಕೊಟ್ಟು ನಾವು ಇಷ್ಟು ತಿಂದ್ಬಿಡ್ತೀವಿ. ಅವ್ರನ್ನ ಸಾಕ್ಲಿಕ್ಕೆ ತಲೆ ಕೆಡ್ಸ್ಕೊಂಡು ಧರ್ಮರಾಜ ಮತ್ತು ದೇವ್ರನ್ನ ಕೇಳ್ಕೊಂಡು ಅಕ್ಷಯ ಪಾತ್ರೆ ತರಿಸ್ಕೊಂಡು ಶುರುವಾತ್ರಪ್ಪ. ಆಮೇಲೆ ಮತ್ತೆಲ್ಲ ಅಡಿಗೆ ಊಟ ಶುರುವಾದು. ಸುಗ್ರಾಸ ಭೋಜನ. ದುರ್ಯೋಧನ ಸುದ್ದಿ ಹೇಳ್ಬೇಕು, ಇಲ್ಲಿ ಬಿಟ್ಟ ಮೇಲೆ ಅಲ್ಲಿ ಚಲೋ ಇದ್ದಾರೆ ಅವರು ಅಂತ. ಹಂಗಂತಿರ್ತಾರೆ ನೋಡ್ರಿ. ಆಚಾರ್ಯ ಊರು ಬಿಟ್ಟು ಬೇರೆ ಹೋದ್ರು ಚಲೋನೇ ಆದರು ಅಂತ ತಿಳ್ಕೊಂಡು ಹೇಳಿ. ಹಂಗೆ ಅಷ್ಟು ವ್ಯವಸ್ಥೆ ಆಗಿಬಿಡ್ತದೆ. ಅದಕ್ಕೆ ಸತಾಂ ಪ್ರಸಂಗಾತ. ಈ ಮಹಾಭಾರತದಲ್ಲಿ 2 ಪ್ರಸಂಗ. ಹಸ್ತಿನಾಪುರದಿಂದ ಇಂದ್ರಪ್ರಸ್ಥಕ್ಕೆ ಹೋಗ್ಬೇಕಾದ್ರೂ ಜನ ಹೊರಟರು, ಕಾಡಿಗೆ ಹೊರಟಬೇಕಾದ್ರೂ ಹೊರಟರು. ಯಾಕಂದ್ರೆ ಸತ್ಸಂಗಮ, ಒಂದೇ ವಿಷಯ, ಸಜ್ಜನ ಸಹವಾಸ ಆಗ್ತದಂತ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ಇನ್ನೊಂದು ಕಾರಣವನ್ನು ಕೊಡ್ತಾರೆ. ಎಂಥ ಕಥೆಗಳವು? ವೀರ್ಯ ಸಂಪದ ಕಥಾ. ವೀರ್ಯ ಸಂಪದ ಅಂದರೆ ಏನು? ಅದಕ್ಕೆ ವೀರ್ಯಾಣಾಂ ಪರಾಕ್ರಮಾಣಾಂ ಸಂಪದ ಯಾಸು ತಾಹ. ಯಾವ ಕಥೆಗಳಲ್ಲಿ ಭಗವಂತನ ಪರಾಕ್ರಮವನ್ನು ಹೇಳಲಾಗ್ತಕ್ಕಂಥದ್ದಾಗಿದೆಯೋ ಆ ಕಥೆಗಳು ಬರ್ತಾ ಇದೆ. ವೀರ್ಯ ಸಂಪದ ಸುಮ್ಮನೆ ಏನೋ ಹಾಳ್ಹರಟೆ ಕಥೆಗಳಲ್ಲ. ಅದು ಭಗವಂತನ ಪರಾಕ್ರಮ, ಭಗವಂತನ ಮಹಿಮಾ, ಭಗವಂತನ ಶಕ್ತಿ ಸಾಮರ್ಥ್ಯಗಳೇನವ ಅದನ್ನು ತಿಳಿಸುವಂತಹ ಕಥೆಗಳಾಗ್ತದೆ ವೀರ್ಯ ಸಂಪದ. ಸರಿ, ಇನ್ನು ಮುಂದೆ ಹೃತ್ಕರ್ಣ ರಸಾಯನ ಕಥಾ. ಹೃತ ಅಂದರೆ ಮನಸ್ಸು, ಕರ್ಣ ಅಂದರೆ ಕಿವಿ. ಹೃತ ಅಂದ್ರೆ ಹೃದಯ ಅಲ್ಲ, ಮತ್ತೆ ಹೃದಯಕ್ಕೆ ಆನಂದ ಆಗಿಲ್ಲ, ಹೃದಯಕ್ಕೆ ಅನ್ಬಾರ್ದು. ಹೃತ ಅಂದರೆ ಹೃದಯ, ಕರ್ಣ ಅಂದರೆ ಕಿವಿ, ಹೃದಯಕ್ಕಲ್ಲ. ಆಗೋದು ಯಾವಾಗಲೂ ಮನಸ್ಸಿಗೆ ಆನಂದ ಆಗಬೇಕು. ಮನಸ್ಸಿಗೆ ಆನಂದ. ಇದನ್ನ ದಾಸರ ಭಾಷಾಂತರ ಮಾಡ್ಬೇಕಾದ್ರೆ ಶ್ರವಣ ಮನಕಾನಂದವೀವುದು. ಅವ್ರೇನು ಭಾಷಾಂತರ ಮಾಡಿರೋದನ್ನ ಶ್ರವಣ ಮನಕಾನಂದವೀವುದು ಅಂತಾರೆ. ಹೃತ್ಕರ್ಣ ಏನನ್ಲಿಲ್ಲ. ಶ್ರವಣ ಮನ ಅದೇ ಶ್ರವಣ ಹೃದಯಕಾನಂದವೀವುದು ಅನ್ಲಿಲ್ಲ ಅವರು. ಅಂದ್ರೆ ಹೃತ್ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಅದಕ್ಕೆ ಮನಸ್ಸಿಗೆ ಆನಂದ ಆಗ್ತದ ಅಲ್ರಿ. ಇಲ್ಲಿ ಆನಂದ ಅಂತ ಶಬ್ದನೇ ಇಲ್ಲ, ಸುಳ್ಳು ಆನಂದ ಆಗ್ತಾ ಅಂತಿಲ್ಲ. ಹೃತ್ಕರ್ಣ ಅಂದ್ರೆ ಮನಸ್ಸು ಮತ್ತು ಕಿವಿ. ರಸಾಯನ ಅಂದ್ರೆ ಏನು? ಈಗ ವೃತ್ತಾಗಿ ಬರಂಗಿಲ್ಲ ನೋಡ್ರಿ, ಬಾಳೆಹಣ್ಣು, ಅದು ರಸಾಯನ ಅದಲ್ಲ. ಅದಕ್ಕೆ ವಿಜಯಧ್ವಜ ತೀರ್ಥರು ಬರೀತಾರೆ, ರಸಂ ಆನಂದಂ ಆಯತಿಂತೀತಿ ರಸಾಯನ. ರಸ ಶಬ್ದಕ್ಕನ ಆನಂದ ಅಂತ ಅರ್ಥ. ಸಂಸ್ಕೃತದೊಳಗೆ ರಸ ಶಬ್ದಕ್ಕೆ ಆನಂದ ಅಂತ ಅರ್ಥ ಅಂತ. ಅದಕ್ಕೆ ರಸಾಯನ ಅಂದರೆ ಕಿವಿಗೂ ಮನಸ್ಸಿಗೂ ರಸವನ್ನ, ಆನಂದವನ್ನ ತಂದು ಕೊಡುವಂತಹ ಕಥೆಗಳಾಗುತ್ತದೆ. ಇದು ವಿಜಯಧ್ವಜ ತೀರ್ಥರು ಕೊಟ್ಟ ಅರ್ಥ. ಮತ್ತೊಂದು ಹೇಳೋಣಂತ ಅರ್ಥ ಏನಂತಾರ? ರಸ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ರಸಸಾರೋ ವರಶ್ರೇಷ್ಠ ಸರ್ವೇ ಪರ್ಯಾಯವಾಚಕ ಅಂತ ಆಚಾರ್ಯರು ಒಂದು ಉಪನಿಷತ್ತೊಳಗೆ ಹೇಳ್ಬೇಕಾದ್ರೆ, ಭಾಷೆದೊಳಗೆ ಹೇಳ್ಬೇಕಾದ್ರೆ ಹೇಳ್ಯಾರ. ರಸ ಅಂದ್ರೆ ಏನು? ಶ್ರೇಷ್ಠ ಅಂತ ಅರ್ಥ. ಹೃತ್ಕರ್ಣ ರಸ ಅಯನಾಹ.
ಮನಸ್ಸು ಮತ್ತು ಕಿವಿಗಳು ಯಾವುದನ್ನ ಕೇಳುವುದರಿಂದ ಶ್ರೇಷ್ಠ ಅಂತ ಅನಿಸ್ಕೋತದೋ ಅಂಥ ಕಥೆಗಳು ಅಂತ ಅರ್ಥ. ಕಿವಿ ಇದ್ದೇನ್ ಪ್ರಯೋಜನ? ದೇವ್ರ ಕಥೆನ ಕೇಳಲಿಲ್ಲ. ಬಿಲೇಬತೋರು ಕ್ರಮ ವಿಕ್ರಮಾನ್ಯೇ ನ ಶೃಣ್ವತೋ ಕರ್ಣ ಪುಟೇನ ರಸ್ಯ. ಇದೇ ಭಾಗವತದೊಳಗೆ ದ್ವಿತೀಯ ಸ್ಕಂದ ಹೇಳ್ಬೇಕಾದ್ರೆ ಹೇಳ್ಯಾರ. ದ್ವಿತೀಯ ಸ್ಕಂದಾಗ ಏನು ಹೇಳ್ಯಾರ? ಅವರು ಶೌನಕಾಚಾರ್ಯರು ಸೂತಾಚಾರ್ಯ ನಿಲ್ಲಿಸ್ಬಿಟ್ರು. ಪರೀಕ್ಷಿತ ರಾಜನ ಪ್ರಶ್ನೆಗೆ ಉತ್ತರ ಕೊಟ್ರೆ ಮುಗೀತು ಅಂದ್ರು. ಯಾಕೆ ನಿಲ್ಲಿಸಿದ್ರಿ ಅಂದ್ರು. ಹೇಳ್ರಿ ಅಂದ್ರು. ಏನ್ ಮಾಡ್ತೀರಿ ಕೇಳ್ರಿ ಅಂದ್ರು. ದೇವ್ರ ಕಥೆ ಕೇಳಲಾರ್ದ ಕಿವಿ ಇದ್ದೇನ್ ಪ್ರಯೋಗ? ಬಿಲೇಬತೋರು ಕ್ರಮ ವಿಕ್ರಮಾನ್ಯೇ ನ ಶೃಣ್ವತೆ ಕರ್ಣ ಪುಟೇನ ರಸ್ಯ. ಯಾವ ಕಿವಿಗಳು ಭಗವಂತನ ಕಥೆಯನ್ನು ಕೇಳಿಲ್ಲ ಅವು ಕಿವಿ ಅಲ್ಲ, ಇಲಿ ಮನೆ. ಇಲಿ ಮನಿ ಬೇರೆ ಏನದ? ಹಂಗಾರೆ ಏನಾಗಬೇಕು? ಹೃತ್ಕರ್ಣಗಳು ಶ್ರೇಷ್ಠ ಆಗ್ಬೇಕಾದ್ರೆ ಯಾವ ಕಥೆಗಳು ಕೇಳಬೇಕು ಅವುಗಳಾದ ಹೃತ್ಕರ್ಣ ರಸಾಯನ ಅಂದ್ರೆ ಮನಸ್ಸು ಮತ್ತು ಕಿವಿಗಳು ಶ್ರೇಷ್ಠ ಅನಿಸಿಕೊಳ್ಳುವುದು, ಸಾರ್ಥಕ ಅನಿಸಿಕೊಳ್ಳುವಂತಹದ್ದು ಭಗವಂತನ ಕಥೆ. ತದಶ್ಮಸಾರಂ ಬತ ತದ್ಹೃದಯಂ. ಆ ಮನಸ್ಸು ಕಲ್ಲು. ಯಾಕಂದ್ರೆ ನವಿಕ್ರಿಯೇತ ಮುಖೇ ವಿಕಾರ ನಾಪಿ ಹರ್ಷಃ. ದೇವ್ರ ಕಥೆ ಕೇಳಿದಾಗ ಮುಖದಾಗ ಒಂಚೂರು ಏನರ ಆನಂದ, ಮೈ ರೋಮಾಂಚನ ಆಗದೇ ಇದ್ರೆ ಆ ಮನಸ್ಸಿದ್ದೇನು ಕಲ್ಲದು. ಅದರಿಂದ ಭಗವಂತನ ಕಥೆಯನ್ನು ಕೇಳುವುದರಿಂದ ಮನಸ್ಸು ಮತ್ತು ಕಿವಿಗಳು ಶ್ರೇಷ್ಠ ಅಂತ ಆಗ್ತಾವ, ಸಾರ್ಥಕ ಅಂತ ಆಗ್ತಾವ. ಅಂಥ ಕಥೆಗಳು ಭಗವಂತನದ್ದು. ಹಿಂಗಾಗಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್. ಅದನ್ನ ಸೇವಿಸೋದ್ರಿಂದ, ಅದನ್ನ ಸ್ವಲ್ಪ ಸೇವಿಸ್ಬೇಕ್ರಿ. ಹೇಳಿದ್ನಲ್ಲಿ ಔಷಧ ತಗೋಬೇಕು ಅಂದಂಗೆ. ಹಂಗೆ ತಜ್ಜೋಷಣಾತ್ ಆಶು ಬೇಗನೆ ಅಪವರ್ಗ ವರ್ತಮನಿ. ಶಬ್ದ ಎಷ್ಟು ಚಂದ ನೋಡ್ರಿ. ಅಪವರ್ಗ ವರ್ತಮನಿ ಅಂದ್ರೆ ಮೋಕ್ಷದಾರಿ ಅಂತ ಇಷ್ಟ ಅರ್ಥ. ಅಪವರ್ಗ ಅಂದ್ರೆ ಏನು? ಯಾರೋ ಕೇಳಿದ್ರಂತ. ಅಪವರ್ಗ ಅಂದ್ರೆ ಮೋಕ್ಷ ಯಾಕಂತ ಯಾರೋ ಕೇಳಿದ್ರಂತ ಪಾಪ. ವರ್ತಮ ಅಂದ್ರೆ ದಾರಿ ಅಂತ ಅರ್ಥನ. ದಾರಿ ಏನಂಬುದು ಆಮೇಲೆ ಹೇಳ್ತೀನಿ ಮುಂದೆ. ಅಪವರ್ಗ ವರ್ತಮ ಅಂದ್ರೆ ಏನು? ಅಪವರ್ಗ ಅಂದ್ರೆ ಮೋಕ್ಷ. ಮೋಕ್ಷಕ್ಕೆ ಅಪವರ್ಗ ಅಂತ ಯಾಕೆ ಹೆಸರು ಬಂದಂತ ಯಾರೋ ಕೇಳಿದ್ರಂತ. ನಮಗೇನು ಗೊತ್ತಿಲ್ರಿ, ಕೋಶದಾಗ ಹೇಳ್ಯಾರ, ನಾವು ಅಷ್ಟು ಹೇಳ್ಕೊತ ಹೋಗ್ತೀವಿ ಅಂದ್ರೆ ಹಂಗಲ್ಲ. ಪವರ್ಗ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಅಪವರ್ಗ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಕ ವರ್ಗ, ಚ ವರ್ಗ, ಮ ವರ್ಗ, ಠ ವರ್ಗ ಇದ್ದಂಗ ಪ ವರ್ಗ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಆ ಮೋಕ್ಷದೊಳಗೆ ಪ ಪ ಬ ಭ ಮ ಇಲ್ಲಂತ. ಏನ್ರಿ ಮೋಕ್ಷದೊಳಗೆ ಪ ಪ ಭ ಭ ಮ ಇಲ್ಲ ಅಂದ್ರೆ ಏನರ್ಥ? ಮ ಮರಣ ಇಲ್ಲ, ಭ ಭಯ ಇಲ್ಲ, ಬ ಬಂಧನ ಇಲ್ಲ, ಪ ಜನ್ಮವಿಲ್ಲ, ಪ ಪತನ ಇಲ್ಲ. ಪ ಪ ಬ ಭ ಮ ಎಲ್ಲಿ ಹೋದ್ರೆ ಪ ವರ್ಗ ಇಲ್ಲೋ ಅದನ್ನ ಅಪವರ್ಗ ಅಂತ ಕರಿಬೇಕು. ಪ ಅಂದ್ರೇನು? ಪಾಪ. ಎರಡು ಹೇಳ್ಬಹುದು. ಪ ಅಂದ್ರೆ ಪತನ ಅಂದ್ರೆ ಪಾಪ ಅಂತ ಅರ್ಥ, ಮತ್ತೇನಿಲ್ಲ. ಸ್ವರ್ಗಕ್ಕೆ ಹೋದ್ರೆ ತಿರುಗಿ ಬರ್ತೀವಿ, ಮತ್ತ ಅಲ್ಲಿ ಪ ಅದ. ನರಕಕ್ಕೆ ಹೋದ್ರೆ ಪ ಮತ್ತೆ ತಿರುಗಿ ಬರ್ತೀವಿ. ಅದರಿಂದ ಏನಾಯ್ತು? ಪ ಅಂಬೋದು ಎಲ್ಲಿಲ್ಲ? ಮೋಕ್ಷದಲ್ಲಿ ಇಲ್ಲ. ಅದರಿಂದ ಪ ಇಲ್ಲ. ಇನ್ನು ಫ ಅಂದ್ರೆ ಜನ್ಮ ಅಂತ ಅರ್ಥ. ಯಾಕ ಫಲ ನಿಷ್ಪತ್ತ ಒಂದು ಸಂಸ್ಕೃತದೊಳಗೆ ಧಾತು. ಅದು ನಿಷ್ಪತ್ತಿ ಅಂದ್ರೆ ಉತ್ಪತ್ತಿ ಅಂತ ಅರ್ಥ. ಎಲ್ಲಿ ಮತ್ತೆ ಹುಟ್ಟಿಲ್ಲ ಹೋದ್ರೆ ಅದು ಫ. ಪ ಫ. ಬ ಅಂದ್ರೆ ಬಂಧನ. ಮೋಕ್ಷದೊಳಗೆ ಏನು ಬಂಧನ ಇಲ್ಲ. ನೀವು ಹೆಂಗ್ ಬೇಕಂಗಿರ್ಬೋದ್ರಿ ಮೋಕ್ಷದಾಗ. ನಾವು ಇವತ್ತು ಏಕಾದಶಿ ಮಾಡಂಗಿಲ್ಲ ಬಿಡು, ಏಕಾದಶಿ ಬಿಡು, ಯಾರು ಮಾಡಂತ ಯಾರು ನಿನಗೆ? ಈ ಚಾತುರ್ಮಾಸ ಮಾಡಂಗಿಲ್ಲ ಬಿಡು, ಯಾರು ಮಾಡಂತ ಯಾರು ನಿನಗೆ? ಹಿಂಗೆ ಬಂಧನ ಇಲ್ಲ. ಇದೇ ಮಾಡ್ಬೇಕು ಅದ ಮಾಡ್ಬೇಕು ಅಂತೇನಿಲ್ಲ. ಇದಾದ್ಮೇಲೆ ಭ ಭಯ. ಏನಾಗ್ಬಿಡ್ತದೋ ಏನೋ, ವಯಸ್ಸಾಗ್ಬಿಡ್ತದೋ ಏನೋ, ಸತ್ತು ಹೋಗ್ಬಿಡ್ತೀವೋ ಏನು, ಮತ್ತೆ ಇಂಥ ಯಾವ ಭಯ ಇಲ್ಲ, ಭ ಇಲ್ಲ. ಮ ಮರಣ ಇಲ್ಲ. ಅದರಿಂದ ಪ ಪ ಬ ಭ ಮ ಯಾವ ಲೋಕದಾಗಿಲ್ಲ ಅವು ಅಪವರ್ಗ. ಪ ವರ್ಗ ಇಲ್ಲದೆ ಇದ್ದ ಸ್ಥಳ ಅಪವರ್ಗ ಅಂತ ಕರೀತಾರ. ಈ ಅಪವರ್ಗಕ್ಕೆ ವರ್ತಮ ಅಂದ್ರೆ ದಾರಿ. ಯಾರವ? ಪರಮಾತ್ಮ. ಐತರೇಯ ಉಪನಿಷತ್ತಿನ ಮೊದಲನೇ ವಾಕ್ಯ ಏಷ ಪಂಥ ಏತತ್ ಕರ್ಮ. ಏಷ ಪಂಥ, ಭಗವಂತನಿಗೆ ಏಷ ಪಂಥ ಅಂತ ಕರೀತಾರೆ. ಯಾಕ? ಏಷ ಏವ ಸದಾ ಪಂಥ ಭಗವಾನ್ ಪುರುಷೋತ್ತಮ ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವ. ಆಚಾರ್ಯ ಐತರೇಯ ಭಾಷೆಯಲ್ಲಿ ಹೇಳುವಾಗ ದೇವರ ಹಾದಿ, ದೇವರು ಇಸ್ ಈಕ್ವಲ್ ಟು ಹಾದಿ. ಯಾಕೆ ದೇವರು ಹಾದಿ ಅಂದ್ರೆ ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವ. ತನ್ನನ್ನು ಪಡಿಲಿಕ್ಕೆ ತಾನೇ ಕಾರಣನಾಗಿದ್ದರಿಂದಾಗಿ ದೇವರನ್ನ ಹೊಂದಬೇಕಾದ್ರೆ ದೇವರ ದಾರಿ ತೋರಿಸ್ಬೇಕು, ದಾರಿಯೂ ಆಗಬೇಕು, ಬೇರೆ ಇಲ್ಲೇ ಇಲ್ಲ. ಮತ್ತೆ ಅದಕ್ಕೆ ದೇವರನ್ನ ದಾರಿ ಅಂತ ಕರಿಬೇಕು ಅಂತ ಹೇಳ. ಲೋಕದಲ್ಲಿ ಏನದ? ದಾರಿ ಬೇರೆ, ಮುಟ್ಟೋದು ಬೇರೆ. ತಿರುಪತಿಗೆ ಹೋಗೋ ದಾರಿ ಬೇರೆ, ತಿರುಪತಿ ವೆಂಕಪ್ಪ ಬೇರೆ, ಅಲ್ಲಿ ಹೋಗಿ ಮುಟ್ಟೋದು ಬೇರೆ. ಈ ಮೋಕ್ಷ ಮಾರ್ಗದ ಹಂಗಿಲ್ಲ. ಮೋಕ್ಷಕ್ಕೆ ಹೋಗೋ ಹಾದಿನೂ ಪರಮಾತ್ಮನೇ, ಮೋಕ್ಷದಲ್ಲೂ ಅವನೇ. ಹೀಗಾಗಿ ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವಾತ. ನಿತ್ಯದಲ್ಲಿ ಭಗವಂತ ತನ್ನನ್ನು ಪಡಿಲಿಕ್ಕೆ ತಾನೇ ಮಾರ್ಗನಾದದಿಂದ ದೇವರಿಗೆ ಪಂಥ ಅಂತ ಕರೀಬಹುದು. ಅಪವರ್ಗವರ್ತ್ಮನಿ, ಮೋಕ್ಷವನ್ನು ಪಡೆಯುವುದಕ್ಕೆ ಮಾರ್ಗವಾಗಿರುವಂತಹ ಪರಮಾತ್ಮನಲ್ಲಿ ಏನಾಗ್ತದೆ ನಮಗೆ? ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಶ್ರದ್ಧಾಯುಕ್ತವಾದ ಅಂದ್ರೇನು? ಗೀತೆ 17ನೇ ಅಧ್ಯಾಯದಲ್ಲಿ ಹೇಳುವಾಗ ಯೋಯತ್ ಶ್ರದ್ಧ ಸಯೇವ ಸಹ ಅಂತ ಹೇಳ. 3 ವಿಧವಾದ ಶ್ರದ್ಧಾ ಅದ ಅಂತ. 3 ವಿಧವಾದ ಶ್ರದ್ಧೆ ಏನದ? ಆ 3 ವಿಧವಾದ ಶ್ರದ್ಧೆಯಲ್ಲಿ ಒಂದು ಸಾತ್ವಿಕ ಶ್ರದ್ಧೆ ಇದ್ರೆ ಅದೇ ಅಭಿವ್ಯಕ್ತ ಆಗ್ತದೆ.
ತಾಮಸ ಶ್ರದ್ಧೆ ಇದ್ದರೆ ಅದೇ ಅಭಿವ್ಯಕ್ತ ಆಗ್ತದೆ, ರಾಜಸ ಇದ್ದರೆ ರಾಜಸ ಅಭಿವ್ಯಕ್ತ ಆಗ್ತದೆ. ಶ್ರದ್ಧಾವತಿ, ಆ ಶ್ರದ್ಧಾವುಳ್ಳಂತಹ ಭಕ್ತಿ ಏನದ ಅದೇ ಅಭಿವ್ಯಕ್ತವಾಗ್ತದ. ನೋಡ್ರೆ ಏನಂತಾರೆ ಇವರು ಯಾದವಾರ್ಯರು, ಅನುಕ್ರಮಿಷ್ಯತಿ ಅಂದ್ರೆ ಉತ್ಪತ್ತಂ ಆರಂಭಂ ಕ್ರಮಿಷ್ಯತಿ, ಹುಡ್ತದ ಅಂತ ಬರ್ದ. ಅದು ಭಗವಂತನ ಕಥೆ ಕೇಳಿದ ಕೂಡಲೇ, ಸಜ್ಜನರ ಸಹವಾಸ ಮಾಡಿದ ಕೂಡಲೇ ಕಥೆ ಹುಟ್ಲಿಕ್ಕೆ ಶುರು ಮಾಡ್ತದ ಅಂತಂದ. ಇನ್ನು ಇವರು ಯಾರು ವಿಜಯಧ್ವಜ ತೀರ್ಥರು, ಅನುಕ್ರಮಿಷ್ಯತಿ ಪದಂ ನಿಧಾಸ್ಯತಿ ಇತ್ಯನ್ವಯ, ಹೆಜ್ಜೆ ಇಡ್ತದ ಅಂತ ಅರ್ಥ ಮಾಡ್ಯಾರ. ನಾನು ಏನು ಹೇಳಿದ್ನ ಅದಕ್ಕೆ, ಅಂಗಳಕ್ಕೆ ಬಂತು ಮನಿ ಧಾಟಿ ಅಂದ್ರೆ ಅದು ಸ್ವರೂಪದಾಗಿತ್ತು, ಸ್ವರೂಪದಾಗಿದ್ದದ್ದ ಹೊರಗೆ ಬಂತು ಅಂತ ಅವರಂದ್ರು. ಇವರಂದ್ರು ಹುಟ್ಟಿತು ಅಂದರು. ಯಾಕಂದ್ರೆ ಹೊರಗಿಂದ ಏನಿದೆ ಇದು ಹುಟ್ಟಬೇಕಾಗ್ತದೆ, ಒಳಗಿಂದ ಏನಿದೆ ಇದು ಬರ್ಬೇಕಾಗ್ತದೆ. ಇಬ್ರು ಕೂಡ ಅರ್ಥ ಬರೆದ್ರು. ಒಳಗಿನ ಭಕ್ತಿ ಹೊರಗೆ ಬರ್ತದೆ, ಹೊರಗಿನ ಭಕ್ತಿ ಹುಡ್ತದ ಅಂತ ಅರ್ಥ. ಅದಕ್ಕೆ ಕಾಟಕೋಪನಿಷತ್ನಲ್ಲಿ ಒಂದು ಮಾತು ಹೇಳ್ಯಾರ, ಭಕ್ತಿ ಹುಟ್ಟುತ್ತದೆ ಅಂತ ಅನಬಾರದು ಎಂದು, ಹೊರಗೆ ಬರ್ತಂತ ಇಷ್ಟ ಅನ್ಬೇಕು. ಯಾಕಂದ್ರೆ ಅನಾದಿ ಕಾಲದಿಂದ ಭಕ್ತಿ ಇದ್ರೆ ಮಾತ್ರ ಇವತ್ತೇನರ ಬರ್ತದೆ. ಇವತ್ತು ಹೊಸದಾಗಿ ಭಕ್ತಿ ಹುಟ್ಲಿಕ್ಕೆ ಚಾನ್ಸೇ ಇಲ್ಲ. ಶ್ರೀಮದಾಚಾರ್ಯರು ಕಾಟಕೋಪನಿಷತ್ ಭಾಷೆಯೊಳಗೆ ಹೇಳುವಾಗ, ಅನಾದಿ ಕಾಲಾದ ಆರಭ್ಯ, ಅನಾದಿ ಕಾಲದಿಂದಲೇ ಸ್ವರೂಪದಲ್ಲಿ ಅವನಿಗೆ ಭಕ್ತಿ ಇದ್ರೆ ಮಾತ್ರ ಇವತ್ತು ಪುನಃ ವೃದ್ಧವು ಈಗ ಹುಟ್ಟಿದಾಗ ಅದು ಹೊರಗೆ ಬರ್ತದೆ. ಅನಾದಿ ಕಾಲದಿಂದ ಅವನಿಗೆ ಭಕ್ತಿ ಇಲ್ಲದೇ ಹೋದರೆ ಏನು ತಲೆ ಹೊಡ್ಕೊಂಡ್ರು ಭಕ್ತಿ ಹುಟ್ಟಂಗಿಲ್ಲ. ದುರ್ಯೋಧನ ಭಕ್ತಿ ಹುಡ್ತೇನೆ ಅವಂಗೆ, ಎಲ್ಲರೂ ಅಲ್ಲೇ ಇದ್ರಲ್ಲ, ಬಾಜುಕ್ ಎಲ್ಲ ಆಚಾರ ಅಷ್ಟು ಆಚಾರಲ್ಲೇ ಇದ್ರು, ದಿವಸ ತೀರ್ಥ ಪೂಜೆ ನೈವೇದ್ಯ ಅಷ್ಟೇ ಆಗ್ತಿತ್ತು. ಅವಂಗೇನು ಬರಲಿಲ್ಲ ಬುದ್ಧಿ. ಯಾಕೆ ಬರಲಿಲ್ಲ? ಅವಂಗೆ ಸ್ವಭಾವದಲ್ಲೇ ಇಲ್ಲ. ಎಲ್ಲಿಂದ ಬರಬೇಕು? ಅದರಿಂದ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಸರಿ, ಭಕ್ತಿ ಹುಟ್ಟಿದ ಮೇಲೆ ಏನಾಗ್ತದೆ? ವೈರಾಗ್ಯ ಬರ್ತದೆ. ನೋಡ್ರಿ, ಅದಕ್ಕೆ ಲಿಂಕ್ ಇರ್ತಂತೆ. ಭಕ್ತಿ ಬರದ ಹೊರತು ವೈರಾಗ್ಯ ಬರೋದಿಲ್ಲ. ಭಕ್ತ್ಯಾಪುಮಾನ್ ಜಾತ ವಿರಾಗ ಐಂದ್ರಿಯಾತ್, ಭಕ್ತ್ಯಾಪುಮಾನ್ ಜಾತ ವಿರಾಗ, ಭಕ್ತಿಯಿಂದ ವೈರಾಗ್ಯ ಹುಡ್ತದೆ. ಯಾಕ? ದೃಷ್ಟಶ್ರುತಾತ್ಮದ್ರವಿಣಾನು ಚಿಂತೆಯ. ಇನ್ನೊಂದು ಕೆಲಸ ಮಾಡ್ತಾನಂತವ, ಇದು ವೈರಾಗ್ಯ ಹುಟ್ಟಬೇಕು. ಹುಟ್ಟಿದ ಕೂಡಲೇ ಮುಂದೇನು ಮಾಡ್ತಾನೆ? ದ್ರವಿಣ ಅನುಚಿಂತೆಯ, ಹಣದ ಚಿಂತೆ ಪ್ರಾರಂಭ ಆಗ್ತದಂತ. ಮತ್ತೆ ಇನ್ಯಾವ ಹಣದ ಚಿಂತೆಪ್ಪ, ಎಲ್ಲ ಮುಗಿದಿತ್ತಲ್ಲ ಅಂದರೆ ಅದು ಪರಮಾತ್ಮನೆಂಬ ಹಣದ ಚಿಂತೆ ಪ್ರಾರಂಭ ಆಗ್ತದಂತ. ಅದು ಎಂಥದ್ದು? ಕೆಲವರು ಕಂಡದ್ದು, ಕೆಲವರು ಕೇಳಿದ್ದು. ದೃಷ್ಟ ಶ್ರುತ ಆತ್ಮ ದ್ರವಿಣ ಅನುಚಿಂತೆಯ ಅಂತ ಶಬ್ದ ಹಾಕ್ತಾನೆ ಕಪಿಲ. ಎಷ್ಟು ಶಬ್ದ ನೋಡ್ರಿ. ದೃಷ್ಟ ಅಂದ್ರೆ ಕೆಲವರು ಕಂಡದ್ದು, ಶ್ರುತ ಅಂದ್ರೆ ಕೆಲವರು ಕೇಳಿದ್ದು, ಆತ್ಮದ್ರವಿಣ ಅಂದ್ರೆ ಪರಮಾತ್ಮನೆಂಬ ವಸ್ತು ಹಣ, ಅದರ ಚಿಂತೆಯಿಂದ ಚಿತ್ತಸ್ಯ ಯತ್ತೆ ಗ್ರಹಣೆ ಯೋಗಯುಕ್ತ, ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ರುಜುಭಿಹಿ ಯೋಗ ಮಾರ್ಗೈಹಿ, ಸರಳವಾದ ಕ್ಲೇಶ ಕೊಡದೇ ಇರುವಂತಹ ಮಾರ್ಗಗಳಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸಜ್ಜನರ ಸಹವಾಸದಿಂದ ಭಕ್ತಿ ಹುಡ್ತದೆ, ವೈರಾಗ್ಯ ಬರ್ತದೆ. ವೈರಾಗ್ಯ ಬಂದ ಮೇಲೆ ಭಗವತ್ ಚಿಂತನೆ ಪ್ರಾರಂಭ ಆಗ್ತದೆ. ಆಗ ಮನೋನಿಗ್ರಹವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಎಷ್ಟು ವಿಷಯಗಳು ಸುಮ್ಮನೆ ಏನೋ ಮನೋನಿಗ್ರಹ ಅಂತ ಹಿಂದೆ ಹೇಳಿದ್ದರೆ ಅವ, ಆ ಮನೋನಿಗ್ರಹಕ್ಕೆ ಬೇಕಾದಷ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕ ಏನಂತಾರ? ಅಸೇವಯಾಯಂ ಪ್ರಕೃತಿರ್ಗುಣಾನಾಂ, ಪ್ರಕೃತಿಯ ಗುಣಗಳೇನವ ಅವುಗಳ ಸೇವನೆಯನ್ನು ಮಾಡಬಾರದು, ಅದನ್ನು ಸೇವನೆ ಮಾಡಿಬಿಡ್ರಿ. ವಿಜಯಧ್ವಜ ತೀರ್ಥರು ಬರೀತಾರೆ ಅಲ್ರಿ, ಅದು ಯಾಕೆ ಹೇಳಿದ್ರು ಪ್ರಕೃತಿಯ ಗುಣಗಳನ್ನು ಸೇವಾ ಮಾಡಬಾರ್ದು ಅಂತ ಯಾಕೆ ಹೇಳಿದ್ರು ಅಂದರೆ, ಎರಡು ದೃಷ್ಟಾಂತ ಕೊಡ್ತಾರೆ. ಆ ಪ್ರಕೃತಿ ಗುಣ ಸೇವೆಯನ್ನು ಮಾಡುವುದು ಅಂದರೆ ಅರ್ಥ ಏನು ಅಂದರೆ, ಖಡ್ಗದ ಮೇಲೆ ನಡೆದಂಗೆ ಒಂದು ದೃಷ್ಟಾಂತ. ಕ್ಷುರಧಾರಾವತ್, ಖಡ್ಗದ್ದು ಮೇಲೆ ನಡೀತಾ ಇರೋದು. ಹಿಂಗನ್ರಿ ಏನಾಗ್ತದೆ? ಕಾಲು ಕತ್ತರಿಸಿ ಹೋಗೋದು, ಬೇರೆ ಏನು ದಾರಿ ಇಲ್ಲೇ ಇಲ್ಲ. ಒಂದು. ಎರಡನೇದು ಹೇಳ್ತಾರೆ, ತೃಣಪಿಹಿತ ಮುಖ ಕೂಪವದ ಲಂ ಪರಿಹರ್ತುಂ, ಹುಲ್ಲು ಮುಚ್ಚಿದ ಭಾವಿ ಇದ್ದಂಗದು. ತೃಣ ಪಿಹಿತ ಮುಖ, ತೃಣಪಿಹಿತ ಮುಖ ಅಂದ್ರೆ ಹುಲ್ಲು ಮುಚ್ಚಿದ, ಕೂಪ ಒತ್ತ ಬಾವಿಯಂತೆ ಮ್ಯಾಲೆ ಹುಲ್ಲು ಮುಚ್ಚಿಬಿಟ್ಟದ, ಇವ್ ಗೊತ್ತೇ ಇಲ್ಲ ಪಾಪ, ಕಾಲಿಟ್ಬಿಟ್ಟ ಅದ್ರ ಮೇಲೆ ಏನಾಗ್ತದ? ಆದ್ದರಿಂದ ಈ ಪ್ರಕೃತಿಯ ಗುಣಗಳನ್ನು ಸ್ವಲ್ಪ ದೂರ ಇಟ್ಟಿರಿ. ಅಸೇವಯಾಯಂ ಪ್ರಕೃತಿ ಗುಣಾನಾಂ, ಪ್ರಕೃತಿ ಗುಣಗಳನ್ನು ಸೇವಿಸದೇ ಇದ್ದಷ್ಟು ಚಲೋ ಆಗ್ತದೆ. ಡಾಕ್ಟರ್ ಹೇಳ್ತಿರ್ತಾರಲ್ಲ, ಸ್ವಲ್ಪ ಕಾಫಿ ಸೇವನೆ, ಚಹಾ ಸೇವನೆ ಬಿಡ್ರಿ ಅಂತ ಹಿಂಗೆ ಹೇಳ್ತಿರಂಗಿಲ್ಲ. ಅದಕ್ಕೆ ಹಂಗೆ ನೀವು ಪ್ರಕೃತಿ ಗುಣಗಳ ಸೇವನ ಬಿಟ್ರಿ ಅಂದ್ರೆ ಬರೋಬ್ಬರಿ ಆಗ್ತದೆ. ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ, ಜ್ಞಾನದಿಂದ ಅಂದ್ರೆ ಇದೆಲ್ಲ ಎದಕ್ಕೆ ಹೇಳಿಕತ್ತಾರೆ? ಬಿಂಬಾಪರೋಕ್ಷಕ್ಕೆ ಹೇಳಿಕತ್ತಾನ ಪರಮಾತ್ಮ. ಪ್ರಕೃತಿಯ ಗುಣ ಸೇವೆ ಮಾಡದೇ ಇದ್ದದರಿಂದ, ವೈರಾಗ್ಯದಿಂದ ಪ್ರವೃದ್ಧವಾದ ಜ್ಞಾನದಿಂದ, ಭಕ್ತಿಯಿಂದ ನನ್ನನ್ನು ಈ ಮನಸ್ಸಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಅದ. ಯಾವ ಮನಸ್ಸು? ಈ ಹಿಂದೆ ಹೇಳಿದ ಮನಸ್ಸು. ಇಷ್ಟೆಲ್ಲ ಆದಾಗೇನು ರೆಡಿ ಆಗಿರ್ತದಲ್ಲ, ಆ ಮನಸ್ಸಿನಿಂದ ಕಾಣಬಹುದು. ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ. ನೋಡ್ರಿ, ಆ ಜ್ಞಾನಕ್ಕೆ ಬೆಳವಣಿಗೆ ಎದರಿಂದ ಆಗ್ಬೇಕು ಅಂತ ಪ್ರಶ್ನೆ ಮಾಡ್ತಾನೆ ದೇವರು. ಗಿಡ ಎದರಿಂದ ಬೆಳೆಸ್ತೀರಿ ನೀವು? ನಿಮ್ಮ ಮನೆ ನೀರು ಬಾವಿ ನೀರು ಹಾಕಿ ಬೆಳೆಸ್ತೀರೋ, ಅದೇನಾರ ಹೊರಗೆ ಗಡ್ರ ದಂಡಿಗೆ ಬೆಳ್ಕೊಂಡೋದು ಅದ್ರ ಪಾಡಿಗೆ. ಯಾಕಂದ್ರೆ ಆ ನೀರು ಬದಿರ್ತದೆ ಅದ್ರೊಳಗೆ. ಅದು ಬೆಳೆದ ಕೂಡಲೇ ಮತ್ತು ಅದ್ರದ ಅದು ಒಂದು ಇದು ಇತ್ತು ರೀ, ಕಥೆ ಇತ್ತು ನಮಗೆ.
ಏನಾಗಿತ್ತು ಅಂದ್ರೆ 3 ಮಂದಿ ಇದ್ರ ಅಂತ ಅಣ್ತಮ್ಮಂದ್ರು. ಯಾರು ಭಾಳ ಸೂಕ್ಷ್ಮ ಅಂತ ವಿಚಾರ ಮಾಡ್ಲಿಕ್ಕೆ ಅಂತ 3 ಮಂದಿ ಅಣ್ತಮ್ಮಂದ್ರು ಯಾರು ಭಾಳ ಸೂಕ್ಷ್ಮ ಅಂತ. ಒಬ್ಬ ಇಷ್ಟು ಸೂಕ್ಷ್ಮ ಇದ್ರೆ ಹೇಳ್ತೀನಿ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದಂತ ಬೆಳಿಗ್ಗೆ ಬೆಳೆದಾಗ ಬೆನ್ನಾಗ ರಕ್ತ ಬರ್ಲಿಕ್ಕೆ ಶುರುವಾಗಿತ್ತು ಅಂತ. ಏನು ಹಿಂಗ್ಯಾಕೆ ರಕ್ತ ಬರುತ್ತು, ಈ ಹಾಸಿಗೆ ಮೇಲೆ ಮಲ್ಕೊಂಡದಕ್ಕೆ ರಕ್ತ ಬಂತಂತ ಏನಂತ. ಹಾಸಿಗೆ ಮೇಲೆ ಮಲ್ಕೊಂಡದಕ್ಕೆ ಏನು ಸಂಬಂಧ? ಹಾಸಿಗೆ ಮೇಲೆ ಏನೋ ಇದ್ದಿದ್ದಿಲ್ರಿ. ಹಾಸಿಗೆ ತೆಗೆದು ನೋಡಿದ್ರೆ 2ನೇ ಹಾಸಿಗೆ ಕೆಳಗೆ ಒಂದು ಸಣ್ಣ ಕೂದ್ಲಿತ್ತಂತ. ಆ ಕೂದ್ಲಿ ಬೆನ್ನಿಗೆ ಹತ್ತಿದ್ದಕ್ಕೆ ರಕ್ತ ಬಂದಿತ್ತಂತ. ಅಷ್ಟು ಸೂಕ್ಷ್ಮ ಇದ್ದಂತ. ಇನ್ನೊಬ್ಬ ಊಟಕ್ಕೆ ಕೂತಿದ್ದಂತ, ನಾ ಊಟ ಮಾಡಂಗಿಲ್ಲ ವಾಸನೆ ಬರ್ಲಿಕ್ಕತ್ತಂತ ಅನ್ನಂತ. ಎಲ್ಲಿ ವಾಸನೆ ಮಾರ, ಇವರು ನೋಡಿದ್ರೆ ಎಲ್ಲ ಏನೂ ವಾಸನೆ ಬಂದಿಲ್ಲ. ಅದು ಏನಾಗಿತ್ತು ಅಂದ್ರೆ, ಈ ಗಿಡ ಬೆಳಿಬೇಕಾದ್ರೆ ಬಾಜುಕ್ಕೆ ಸ್ಮಶಾನ ಇತ್ತಂತ, ಅದ್ರದ್ದು ಹೊಗೆ ಬಡ್ದಿತ್ತಂತ. ಅದಕ್ಕೆ ಯಾವುದಕ್ಕೆ? ಆ ಗಿಡಕ್ಕೆ ಆ ಅಡಿಗೆ ಆ ಭತ್ತ ತೊಗೊಂಬಂದು ನೀವು ಅನ್ನ ಮಾಡಿ ಊಟ ಮಾಡ್ಬೇಕಾದ್ರೆ ವಾಸನೆ ಹತ್ತಿತ್ತಂತ ಅವಂಗೆ. ಎಷ್ಟು ಸೂಕ್ಷ್ಮದ ವಿಚಾರ ಮಾಡ್ರಿ. ಹಂಗೆ ಈ ಗಿಡ ಸ್ಮಶಾನದ ಹೊಗೆ ಬಡ್ದು ಬೆಳೆದದು. ಎದು ಬೆಳೆದದ ಅಂತ ಕೇಳಿದ್ರೆ, ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ, ವೈರಾಗ್ಯದಿಂದ ಈ ಗಿಡ ಬೆಳಿಬೇಕು. ಯಾವ ಗಿಡ? ಜ್ಞಾನವೆಂಬ ಗಿಡ ಬೆಳಿಬೇಕು. ಬೆಳೆಯೋದೇ ವೈರಾಗ್ಯದಿಂದ, ಇಲ್ಲಾಂದ್ರೆ ಬೆಳೆಯೋದಿಲ್ರಿ ಅದು. ಎಲ್ಲಿವರೆಗೆ ಸಂಸಾರದಲ್ಲಿ ಆಸಕ್ತಿ ಅದ ಅಲ್ಲಿವರೆಗೆ ಗಿಡ ಬೆಳಿಲಿಕ್ಕೆ ಚಾನ್ಸೇ ಇಲ್ಲ. ಸರಿ, ಬಾಳಿಂತರಿಗೆ ಶೋ ಕಾಣಲ್ಲ. ಗಿಡದ ಕಡೆಗೆ ಲಕ್ಷ್ಯ ಬಂದಾಗ ಗಿಡ ಬೆಳೀತದೆ. ಗಿಡದ ಕಡೆಗೆ ಅಲಕ್ಷ್ಯ ಮಾಡಿದ್ರೆ ಗಿಡ ಬೆಳೆಯಂಗೆ ಇಲ್ಲ. ಮತ್ತು ನೀವು ಜ್ಞಾನದ ಕಡೆಗೆ ಅಲಕ್ಷ್ಯ ಮಾಡಿರಿ ಅಂದ್ರೆ ಸಂಸಾರದಾಗ ಇದ್ದೀರಿ ಅಂತ ಅರ್ಥ. ವೈರಾಗ್ಯ ಬಂದಂದ್ರೆ ಗಿಡದ ಕಡೆ ಲಕ್ಷ್ಯ ಮಾಡಿರಿ ಅಂತ ಅರ್ಥ. ಇಟ್ಟೆ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮೈಯರ್ಪಿತಯಾಚ ಭಕ್ತ್ಯ, ಉಪಾಯದಿಂದ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಮಾಂ ಪ್ರತ್ಯಗಾತ್ಮಾನಂ, ಬಿಂಬರೂಪಿಯಾದ ನನ್ನನ್ನು ಇಹಾವರೊಂದೇ ಇಲ್ಲೇ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ವಶೀಕರಣ ಮಾಡ್ಕೊಳ್ಬೇಕು ಅಂತ ಇಷ್ಟು ಒಂದು ಹಂತವರೆಗೂ ಉಪದೇಶ ಮಾಡಿದ. ಇದ್ರ ಮೇಲೆ ಕೇಳಿಲ್ಲಕ್ಕಿ, ಅಲ್ಲ ಭಕ್ತಿ ಮಾಡು ಅಂತ ಹೇಳಿದಿ, ಈಗ ಕೊನೆಗೆ ಹೇಳುವಾಗ ನನ್ನಲ್ಲಿ ಭಕ್ತಿ ಮಾಡು ಅಂತ ಹೇಳಿದಿ, ಯಾವ ಭಕ್ತಿ ಮಾಡಲಿ? ಯಾವ ಭಕ್ತಿಯನ್ನು ಮಾಡೋದರಿಂದ ನಿನ್ನ ದರ್ಶನ ಆಗ್ತದೆ, ನಾ ಮೋಕ್ಷ ಪಡಿತೀನಿ ಅಂದರು. ಭಕ್ತಿ ಯಾವುದು ಅಂತ ಏನು ಕೇಳ್ತಾರೆ? ಇರೋದೇ ಒಂದು ಭಕ್ತಿ ಇರ್ತದೆ. ಅದನ್ನೇ ಕೇಳಿದ್ರು. ಯಾದವಾರ ಅಂತಾರೆ ಹಂಗಲ್ಲ, ಭಕ್ತಿ ಎರಡವ ಮತ್ತ ಅಂದರು. ಭಕ್ತಿ ಎರಡವ? ಇನ್ನು ಇಷ್ಟು ದಿವಸ ಭಕ್ತಿ ಒಂದ ಅಂತ ತಿಳಿದಿದ್ವಿ, ಎರಡು ಯಾವಾಗ ಆಯ್ತು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದರು, ಅಧಿಕಾರಿಣ ದ್ವಿವಿಧಾಹ, 2 ರೀತಿ ಅಧಿಕಾರಿಗಳಿದ್ದಾರಂತೆ. ಮೋಕ್ಷ ಕಾಮಾಹ ತದ ಅಕಾಮಾಶ್ಚೇತಿ, ಮೋಕ್ಷ ಬಯಸುವ ಅಧಿಕಾರಿಗಳು, ಮೋಕ್ಷವನ್ನು ಬಯಸದ ಅಧಿಕಾರಿಗಳು ಅಂತ ಇಬ್ಬರಿದ್ದಾರಂತೆ. ತತ್ರ ಕಿಂ ಮೋಕ್ಷ ಕಾಮಾನಾಂ ಭಕ್ತಿರುತ್ತಮ ಉತ ತದ ಅಕಾಮಾನಾಂ, ಅಂದ್ರೆ ಇಷ್ಟ ನಮ್ಮ ಭಾಷೆ ಹೇಳಿದಾರೆ, ಸಕಾಮ ಭಕ್ತಿನೋ ನಿಷ್ಕಾಮ ಭಕ್ತಿನೋ. ಭಕ್ತಿ ಒಳಗೂ 2 ಭಾಗ ಬಂದು ಗೊತ್ತಿಲ್ಲ. ದೇವಹೂತಿ ಕೇಳಿದ ಮೇಲೆ ಗೊತ್ತಾಗ್ತ ನಮಗೆ. ಏನಂದ್ಲು ದೇವಹೂತಿ? ನೀನು ಭಕ್ತಿ ಮಾಡು, ಅದರಿಂದ ಬಿಂಬಾಪರೋಕ್ಷ ಆಗ್ತ ಅಂತ ಹೇಳಿದಿ. ಯಾವ ಭಕ್ತಿ ಮಾಡಲಿ ನಾನು? ಯಾವ ಭಕ್ತಿ ಅಂತ ಏನು ಕೇಳ್ತೀಯಮ್ಮ? ಅಲ್ಲೋ ಇರೋ 2 ಭಕ್ತಿ ಅವ, ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ. ಸಕಾಮ ಭಕ್ತಿ ಅಂದ್ರೇನು? ಮೋಕ್ಷಕ್ಕಾಗಿ ಮಾಡೋ ಭಕ್ತಿಯನ್ನು ಸಕಾಮ ಭಕ್ತಿ, ಏನೂ ಬಯಸ್ತೇ ಇದ್ದು ಮಾಡೋ ಭಕ್ತಿ ನಿಷ್ಕಾಮ ಭಕ್ತಿ. ಅಂದ್ರೆ ಅದು ನನ್ನ ಲಾಭಕ್ಕೆ ಮಾಡೋ ಭಕ್ತಿನ ಸಕಾಮ ಭಕ್ತಿ, ನಿನ್ನ ಪ್ರೀತಿಗಾಗಿ ಮಾಡೋ ಭಕ್ತಿ ನಿಷ್ಕಾಮ ಭಕ್ತಿ ಅಂತ ಕರಿಬೇಕಷ್ಟ. ನಿನ್ನ ಪ್ರೀತಿಗಾಗಿ ಮಾಡಿದರೆ ನಿಷ್ಕಾಮ, ನನ್ನ ಲಾಭಕ್ಕೆ ಮಾಡಿದರೆ, ನನ್ನ ಪ್ರೀತಿಗಾಗಿ ಮಾಡಿದರೆ ಸಕಾಮ ಭಕ್ತಿ. ಯಾವ ಭಕ್ತಿ ಮಾಡಬೇಕು? ಯಾಕೆ ಹಿಂಗೆ ಕೇಳಿದಿ ಅಂತ ಕೇಳ್ತಾನೆ. ಏನಿಲ್ಲ, ನಾನು ಏನಿದ್ದೀನಿ ಅಂದರೆ ಹೆಣ್ಮಗಳಿದ್ದೀನಿ, ಅಷ್ಟು ನಿನ್ನ ಮಾತು ಸರಳ ಅರ್ಥ ಆಗಂಗಿಲ್ಲ ನನಗೆ. ನೋಡ್ರಿ ಪಾಪ ಹೇಳ್ತಾಳೆ, ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾ ಭವದ ಅನುಗ್ರಹಾತ್. ಸ್ತ್ರೀ ಅಷ್ಟು ನೀ ಹೇಳೋ ಅಷ್ಟು ಲೆವೆಲಿಗೆ ಬಂದು ನಂಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲೇ ಇಲ್ಲ. ಇವನು ಎಲ್ಲ ಪಂಡಿತರು ಓದೇ ಲಗ ಹೊಡೆದಿರ್ತಾರೆ, ಆ ವಿಷಯ ಬೇರೆ. ದೇವರು ಹೇಳಿದ ಮಾತುಗಳನ್ನು ಮಹಾ ಅಪಂಡಿತರೆಲ್ಲ ಓದಿ, ಗೊತ್ತಾಯ್ತಲ್ಲ, ಮಹಾವ್ಯಾಘ್ರ ಮಹಾಪಂಡಿತ ಹೆಂಗೆ ಇರ್ತಾರಲ್ಲ, ಅದಕ್ಕೆ ರಾಜಚೋರ ಹೆಂಗೆ ಇರ್ತಿರ್ತಿಲ್ಲ. ಹಂಗೆ ನಾವು ರಾಯಸ್ತೋತ್ರ ನಂಬಕಾರಲ್ಲ ನಿಮ್ದೇ ನೆನಪಾಗ್ತಾನೆ. ನಂಗೆ ರಾಯಸ್ತೋತ್ರ ನಂಬಕಾರ ಒಬ್ಬ ಜೈತ್ರ ನೆನಪಾಗ್ತಿರ್ತಾನೆ. ನಂಗೆ ಆ ಶ್ಲೋಕ ಬಂದ್ಕೊಳ್ಳಿ ಸ್ಪೆಷಲಿ ನಿಮ್ಮ ಚಿತ್ರನೇ ಕಣ್ಮಂದು ಬರ್ತದೆ, ಮಹಾರಾಜ ಚೋರ ಮಹಾವ್ಯಾಘ್ರ ಹೆಂಗೆ ಪ್ರಾಬ್ಲಮ್. ಅದಕ್ಕೆ ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾ ಭವದ ಅನುಗ್ರಹಾತ್. ನಾ ಹೆಣ್ಣಿದ್ದೀನಿ ಆಗೋದಿಲ್ಲ. ಅಲ್ಲಿ ಕುಂತಿನ ಹೇಳ್ಯಾಳ್ರಿ. ಕುಂತಿ ಹೇಳ್ಬೇಕಾದ್ರೆ ಮುನೀನಾಂ ಕಮಲಾತ್ಮನಾಂ ಕಥಂ ಪಶ್ಯೇಮಹಿ ಸ್ತ್ರೀಯ. ನೀ ಎಲ್ಲ ಜ್ಞಾನಿಗಳ ವಿಷಯಕ್ಕೆ ಜ್ಞಾನಕ್ಕೆ ವಿಷಯ ಆಗೋವ, ನಮ್ಮಂಥವ್ರಿಗೆ ಹೆಣ್ಮಕ್ಳಿಗೆ ಏನು ಸಿಗ್ತೀನಿ ನೀನು ಅಂತ ಕೇಳಾಳೆ. ಹಂಗೆ ದೇವಹೂತಿನೂ ಕೇಳಿದ್ಲು. ನನಗೆ ಹೆಣ್ಮಗಳು ಅಷ್ಟು ಸರಳ ತಿಳಿಲಿಲ್ಲ. ಭಕ್ತಿ ಮಾಡಿದ್ರೆ ಬಿಂಬಾಪರೋಕ್ಷ ಆಗ್ತದೆ ಅಂತ ಹೇಳಿಗತ್ತಿ, ಎಂಥ ಭಕ್ತಿ ಮಾಡಬೇಕು, ಸಕಾಮ ಭಕ್ತನೋ ನಿಷ್ಕಾಮ ಭಕ್ತನ ಹೇಳು ಅಂತ ಕೇಳಿದಾಗ ಆಗ ಭಗವಂತ ಭಾಳ ಸಂತೋಷಪಟ್ಟು ಹೇಳ್ತಾನೆ, ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ತಂ ಜಾತ ಸ್ನೇಹೋ ಯತ್ರ ತನ್ವಾಭಿಜಾತಃ ತತ್ವಾಂನಾಯಂ ಯತ್ ಪ್ರವದಂತಿ ಸಾಂಖ್ಯಂ ಪ್ರಾವೋಚದ್ವೈ ಭಕ್ತಿ ವಿತಾನ ಯೋಗಂ. ತಾನು ಯಾವ ತಾಯಿಯಿಂದ ಹುಟ್ಟಿ ಬಂದಿದ್ದೇನೋ ಆ ತಾಯಿ ಇನ್ನೂ ಆಳಕ್ಕಿಳಿದು ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಕೇಳಿದಾಗ ಬಹಳ ಸಂತೋಷ ಆಯಿತು ಅಂತ ಮುಂದಿನ ಶ್ಲೋಕ ಅಭಿಪ್ರಾಯ. ಅಲ್ಲಿ ಒಂದು ಮಾತಂದ್ಬಿಟ್ಟ, ಯತ್ರ ತನ್ವಾಭಿಜಾತಃ, ಯಾವ ತಾಯಿಯ ದೇಹದಿಂದ ನಾನು ಹುಟ್ಟಿದ್ದೇನೋ ಅಂತ ಆಚಾರ್ಯ ಮತ್ತು ಸ್ಪಷ್ಟೀಕರಣ ಕೊಟ್ಟರು. ದೇವಹೂತಿಯ ದೇಹದಿಂದ ಹುಟ್ಟಿದ್ದಾನೆ ಅಂದರೆ ಇವಂದು ಎಲ್ಲರ ಚರಮ ಶರೀರದಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ.
ಚರ್ಮ ಶರೀರ ಗೊತ್ತಾಗ್ತಿಲ್ಲ. ಕೆಲವ್ರದ್ದು ಚರ್ಮದ ಶರೀರ, ಕೆಲವ್ರದ್ದು ಚರ್ಮ ಶರೀರ. ನಮ್ಮ ಊರುಗಳು ಹೇಳ್ತಿರ್ಬೇಕು, ತಡ್ಕೊಳಚ್ಚಾರ ಯಾವಾಗಲೂ, ನಿಂದೇನು ಶರೀರಪ್ಪ, ಚರ್ಮದ್ದು ಕೇಳ್ತಿರ್ಬೇಕು. ಹಂಗೆ ಇದೇನು ದೇಹ, ಇದು ಚರ್ಮದ ದೇಹ ಅಂತ ಅನ್ಕೋಬಾರ್ದು. ಶುಕ್ಲೇನ ಜನಿರನ್ನೇಷಾಂ ಹರೇಹೇ ಸ್ವತನುವೈವತು ನಿತ್ಯೋದಿತ ಜ್ಞಾನತನೋಹೋ ಕುತೋ ಸ್ಯಾತ್ ಶುಕ್ಲತೋ ಜನಿ ಇತಿ ಗಾರುಡೆ. ಭಗವಂತನಿಗೆ ಶುಕ್ಲ ಶೋಣಿತ ಸಂಬಂಧದ ಜನ್ಮವಿಲ್ಲ. ಆ ದೇಹ ಈ ದೇಹ ಅಭಿವ್ಯಕ್ತ ಆಗ್ಲಿಕ್ಕೆ ಮಾಧ್ಯಮ. ಯಾವ ದೇಹ? ಕಪಿಲ ರೂಪ, ಸಚ್ಚಿದಾನಂದಮಯವಾದ ಕಪಿಲ ರೂಪ ಅಭಿವ್ಯಕ್ತ ಆಗಲಿಕ್ಕೆ ದೇವಹೂತಿ ದೇಹ ಮಾಧ್ಯಮ, ಮೀಡಿಯಾ ಅಷ್ಟೇ, ವಾಯಾ ಮೀಡಿಯಾ, ಬೇರೆ ಏನಿಲ್ಲ ಅದರೊಳಗೆ. ಆದ್ದರಿಂದ ಅದನ್ನೇನು ತಿಳ್ಕೊಬಾರ್ದು ನೀವು, ತನ್ವಾಭಿಜಾತ ದೇವ್ರು ಹೇಳ್ಕೊಂಡ ಅಂತ ಅಂದ್ಕೊಳ್ಳಿ, ಹಂಗಾರ ಅವನು ಒಂದು ದೇಹವನ್ನು ತೆಗೆದುಕೊಂಡು ಬಂದ್ಬಿಟ್ಟಾನ ಕಾಣಿಸ್ತದೆ, ಹಿಂಗೆ ಅನ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಇಷ್ಟು ಹೇಳಿ ಶುರು ಮಾಡಿದ. ಯಾವುದು ಭಕ್ತಿ ಶ್ರೇಷ್ಠ ಅಂತ ಕೇಳಿದರೆ ನಿಷ್ಕಾಮ ಭಕ್ತಿನೇ ಶ್ರೇಷ್ಠ ಸಕಾಮ ಭಕ್ತಿಗಿಂತ. ನಿಷ್ಕಾಮ ಭಕ್ತಿನ ಅದು ಹೆಂಗಿರ್ತದೆ ಹೇಳೋಣ, ಯಾರು ಮಾಡ್ತಾರೆ ಹೇಳೋಣ ಅಂತ ಅಂದ್ಕೊಂಡು ಶುರು ಮಾಡಿದ ಮತ್ತೆ ಭಗವಂತ. ದೇವಾನಾಂ ಗುಣಿಲಿಂಗಾನಾಂ ಆನುಷಾವಿಕ ಕರ್ಮಣಾಂ ಸತ್ವ ಏವೈಕ ಮನಸೋ ವೃತ್ತಿ ಸ್ವಾಭಾವಿಕೀತು ಯಾ ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರೀಯಸಿ ಜರಯತ್ಯಾಶು ಯಾಕೋಶಂ ನಿಗೀರ್ಣ ಮನಲೋ ಯಥಾ. ನೋಡು, ದೇವಾನಾಂ ಗುಣಲಿಂಗಾನಾಂ, ಗುಣವಂತರಾದ ದೇವತೆಗಳೇನಿದ್ದಾರೆ ಅವರು ಮಾಡುವಂಥ ಭಕ್ತಿ ಏನದ ಅದೇ ಶ್ರೇಷ್ಠವಾದ ಭಕ್ತಿ. ಅಂಥ ಭಕ್ತಿ ನೀ ಮಾಡು. ಅವ್ರು ಹೆಂಗೆ ಹೇಳ್ಯಾರ ನೋಡ್ರಿ, ದೇವ್ರು ಹೇಳ್ಬೇಕಾದ್ರೆ ಆನುಶ್ರಾವಿಕ ಕರ್ಮಣಾಮ್ ಅಂತ ಒಂದು ಶಬ್ದ ಹಾಕ್ಯಾನ. ದೇವತೆಗಳಿಗೆ ಆನುಶ್ರಾವಿಕ ಕರ್ಮ ಅಂತ ಹೆಸರು. ಹಂಗಂದ್ರೆ ಏನು? ಯಾವ ಕೋಶದೊಳಗೂ ಆನುಶ್ರಾವಿಕ ಕರ್ಮ ಅಂತಿಲ್ಲ. ಏನು ಮಾಡ್ಬೇಕು ಹಂಗಾರ? ಅದಕ್ಕೆ ಆಚಾರ ಬರೀತಾರೆ, ಆನುಶ್ರಾವಿಕ ಕರ್ಮಾಸೌ ಶ್ರುತ್ಯುಕ್ತಂ ಯೋ ನ ಲಂಘಯೇತ್ ಇತಿ ಭವಿಷ್ಯತ್ ಪರ್ವಣಿ. ಅದಕ್ಕಂದ್ರು ಭವಿಷ್ಯತ್ ಪರ್ವದಲ್ಲಿ ಹೇಳಲಾಗ್ಯದ ಆನುಶ್ರಾವಿಕ ಕರ್ಮ ಅಂತ ಯಾರಿಗೆ ಕರೀತಾರೆ ಅಂದರೆ ವೇದೋಕ್ತವಾದ ಧರ್ಮವನ್ನ ಒಂದನ್ನೂ ಬಿಡದೆ ಇದ್ದವನಿದ್ದಾನಲ್ಲ ಅವನನ್ನು ಅನುಶ್ರಾವಿಕ ಕರ್ಮ ಅಂತ ಕರಿಬೇಕು ಅಂತ ಹೇಳ್ತಾರೆ. ದೇವತೆಗಳು ವೇದೋಕ್ತವಾದ ಕರ್ಮಗಳನ್ನು ಒಂದನ್ನೂ ಬಿಡುವುದಿಲ್ಲ, ಎಲ್ಲವನ್ನ ಮಾಡ್ತಾರೆ. ಅವರು ಮಾಡುವಂತಹದ್ದು ಕರ್ಮಗಳು ಯಾಕೆ ಅಂದರೆ ಸತ್ವ ಏವೈಕ ಮನಸ್ಸಃ, ಸತ್ವದಲ್ಲೇ ಮನಸ್ಸಿರ್ತದೆ. ಸತ್ವ ಅಂದ್ರೆ ಯಾರು? ಸದಾ ಸರ್ವಗುಣಾಢ್ಯತ್ವ ಸತ್ವೋ ವಿಷ್ಣು ರುದೀರಿತಃ ಮತ್ತು ಆಚಾರ ಅಂದ್ರು ಸತ್ವದಲ್ಲಿ ಭಗವಂತನಲ್ಲಿ ಮನಸ್ಸಿಟ್ಟಿರ್ತಾರೆ. ಸದಾ ಭಗವಂತನಲ್ಲಿ ಮನಸ್ಸಿಟ್ಟದ್ದಕ್ಕೆ ಅವ್ರಿಗೇನು ಅನ್ನಿಸ್ತದೆ? ಯಾವಾಗಲೂ ವೇದೋಕ್ತವಾದ ಕರ್ಮಗಳನ್ನು ಬಿಡಬಾರ್ದಪ್ಪ, ಮಾಡ್ಬೇಕು. ಯಾಕೆ? ಭಗವಂತ ಅಪರೀತನಾಗ್ತಾನೆ, ಅವ ಸಂತೋಷ ಆಗ್ತಾನೆ. ಇಂಥವ್ರದ್ದೇನದ ನೋಡು, ಇದು ವೃತ್ತಿ ಸ್ವಾಭಾವಿಕಿ. ವೇದೋಕ್ತವಾದ ಕರ್ಮವನ್ನು ಮಾಡ್ತಾರೆ, ಭಗವಂತನಲ್ಲಿ ಮನಸ್ಸಿಟ್ಟಾರೆ. ಇಂಥವರು ಮಾಡುವಂಥ ಭಕ್ತಿ ಇದು ಅನಿಮಿತ್ತವಾದ ಭಕ್ತಿ, ನಿಷ್ಕಾಮವಾದ ಭಕ್ತಿ. ಆ ತರಹದ ಭಕ್ತಿಯನ್ನು ನೀನು ಮಾಡಬೇಕು. ಅನಿಮಿತ್ತ ಭಗವತಿ ಭಕ್ತಿ. ಸ್ವಲ್ಪ ಮುಂದಿನ ಒಂದು ಸ್ವಾರಸ್ಯ ಹೇಳಿದ್ರು, ಏನು? ಸಿದ್ಧೇರ್ ಗರೀಯಸಿ, ಈ ಭಕ್ತಿ ಮೋಕ್ಷಕ್ಕಿಂತಲೂ ಶ್ರೇಷ್ಠ ಅಂದ್ಬಿಟ್ರು. ಹೇಳೋ ಕಾಲಕ್ಕೆ ಪುಣ್ಯಾತ್ಮ ಕೊಡಂಗೆ ಇಲ್ರಿ, ಒಟ್ಟು ಒಂದು ತಲೆಗೆ ಹಾಕಿ ಕೂಡ್ಸ್ಕೊಳ್ತಾನೆ. ಮೋಕ್ಷಕ್ಕಿಂತ ಈ ಭಕ್ತಿನೇ ಶ್ರೇಷ್ಠ. ಯಾವ ಭಕ್ತಿ? ನಿಷ್ಕಾಮ ಭಕ್ತಿ ಶ್ರೇಷ್ಠ ಅಲ್ರಿ. ಏನು ಹೇಳ್ತೀರಿ ನೀವೆಲ್ಲರ? ಸ್ವಲ್ಪ ಹೇಳ್ಬೇಕಾದ್ರೆ ವಿಚಾರ ಮಾಡ್ರಿ. ಯಾವ್ದಾರ ಪ್ರಶ್ನೆ ಮಾಡ್ತಾರೆ, ಭಕ್ತಿ ಮತ್ತು ಮೋಕ್ಷ, ಹೌದಾ? ಮೋಕ್ಷ ಇದು ಸಾಧ್ಯ, ಭಕ್ತಿ ಇದು ಸಾಧನ. ಭಕ್ತಿ ಇದು ಸಾಧನ, ಮೋಕ್ಷ ಇದು ಸಾಧ್ಯ. ಲೋಕದೊಳಗೆ ಸಾಧ್ಯದಕ್ಕಿಂತ ಸಾಧನ ಹೆಚ್ಚಾಗಿದ್ದು ಕಂಡಿಲ್ಲ. ಸಾಧನ ಕಡಿಮೆ, ಸಾಧ್ಯ ಹೆಚ್ಚು ಅಂತದ. ಇಲ್ಲದೇ ಇದ್ರೆ ಮತ್ತು ಈ ಸಾಧನದಿಂದ ಅದನ್ನೇ ಸಾಧಿಸ್ಬೇಕಾಗಿತ್ತು ನಾವು. ಅಂದಮೇಲೆ ಈ ಸಾಧನದಿಂದ ನೀವು ಅದನ್ನು ಸಾಧಿಸ್ತೀರಿ ಅಂದರೆ ಅದು ದೊಡ್ಡದು, ಇದು ಸಣ್ಣದು ಅಂತ ಅರ್ಥ. ಅಂದಮೇಲೆ ನೀವೇನು ಮಾಡಿದ್ರಿ? ಈಗ ಭಕ್ತಿ ಉಲ್ಟಾ ಹೇಳಿದ್ರಿ. ಈಗ ಸಾಧ್ಯವಾದ ಮೋಕ್ಷಕ್ಕಿಂತ ಸಾಧನವಾದ ಭಕ್ತಿಗೆ ಶ್ರೇಷ್ಠ ಅಂತ ಹೇಳಿದ್ರಿ. ದೇವ್ರ ವಾಕ್ಯ ಅದು. ಕಪಿಲನ ಮಾತು ಅಷ್ಟಲಗೂ ಅರ್ಥ ಆಗಿಲ್ಲ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇಹೇ ಗರೀಯಸಿ. ಸಿದ್ಧೇಹೇ ಅಂದ್ರೆ ಮೋಕ್ಷಕ್ಕಿಂತಲೂ ಶ್ರೇಷ್ಠವಾದ ಭಕ್ತಿ. ಶ್ರೀಮದಾಚಾರ್ಯ ಅಂದ್ರು, ಹಿಂಗ್ಯಾಕೆ ಮಾಡಿದೇವ ದೇವರು ಅಂದ್ರು. ಅದಕ್ಕೆ ಕಾರಣ ಕೊಡ್ತಾರೆ. ಏನು ಕಾರಣ ಕೊಡ್ತಾರೆ ನೋಡ್ರಿ. ಅಪೂರ್ಣ ಭಕ್ತೇರ್ ಮುಕ್ತೌತು ನ ಸುಖಂ ಪೂರ್ತಿ ವಿಷ್ಯತಿ ಅತಸ್ತಾದೃಶ ಮುಕ್ತೇಶ್ಚ ಭಕ್ತಿ ಪೂರ್ಣ ಗರೀಯಸಿ. ಮತ್ತು ವಿವರಣೆ ಕೊಟ್ಟ ಆಚಾರ್ಯ. ಏನು ವಿವರಣೆ ನೋಡ್ರಿ ಅಂದರು, ಸಕಾಮ ಭಕ್ತರು ನಿಷ್ಕಾಮ ಭಕ್ತರು ಈಗ ಹಿಂದೆ ಬಂದ ಬಿಟ್ಟಾರೆ. ಆ ಸಕಾಮ ಭಕ್ತರು ಮಾಡುವ ಭಕ್ತಿಗೆ ಮೋಕ್ಷದಲ್ಲಿ ಪೂರ್ಣವಾಗಿ ಆನಂದ ಅಭಿವ್ಯಕ್ತ ಆಗೋದಿಲ್ಲ. ಪೂರ್ಣವಾದ ಅಭಿವ್ಯಕ್ತ ಆಗೋದಿಲ್ಲ. ಯಾಕಂದ್ರೆ ಯಾವುದು ವಿಕಲಾಂಗ ಆಗ್ಯದ ಅದು ಪೂರ್ಣಾಂಗವಾದ ಫಲವನ್ನು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯದ? ಯಾದವಾರ್ಯ ವ್ಯಾಖ್ಯಾನ. ಯಾವುದು ವಿಕಲಾಂಗ ಆಗ್ಯದ ಅದು ಪೂರ್ಣಾಂಗವಾದ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಏನು ವಿಕಲಾಂಗ ಆಗ್ಯದ ಈ ಭಕ್ತಿ? ಅನಿಮಿತ್ತತ್ವ ಎಂಬ ಅಂಗದಿಂದ ವಿಕಲ ಆಗ್ಯದ. ಅನಿಮಿತ್ತತ್ವ ಎಂಬ ಅಂಗದಿಂದ ವಿಕಲವಾದ ಈ ಭಕ್ತಿ ಪೂರ್ಣ ಆನಂದವೆಂಬುವಂತಹ ಆನಂದವನ್ನು ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ. ಹಂಗಾರೆ ಇವ್ರ ಭಕ್ತಿ ಏನಾತಿದು? ಅಪೂರ್ಣ ಭಕ್ತಿ ಆತು. ಯಾಕೆ ಅಪೂರ್ಣ ಭಕ್ತಿ ಅದು? ಅವರು ಸಕಾಮ ಭಕ್ತಿಯನ್ನು ಮಾಡಿದ್ದಾರಾದ್ರಿಂದ ಅದು ಅಪೂರ್ಣ ಆತು. ಅಪೂರ್ಣ ಆಗ್ಲಿಕ್ಕೆ ಅದು ಯಾವ ಅಂಗ ಹೋಗ್ಯದ? ಅನಿಮಿತ್ತತ್ವ ಎಂಬ ಅಂಗ ಹೋಗ್ಯದ. ಆದ್ದರಿಂದ ಅನಿಮಿತ್ತತ್ವ ಎಂಬ ಅಂದ್ರೆ ನಿಷ್ಕಾಮವೆಂಬ ಅಂಗ ಹೋದದ್ದರಿಂದ ಇವರು ಮಾಡಿದ ಭಕ್ತಿಗೆ ಮೋಕ್ಷದಲ್ಲಿ ಪೂರ್ಣವಾದ ಆನಂದಾಭಿವೃದ್ಧಿ ಆಗೋದಿಲ್ಲ. ಅಥವಾ ಅಷ್ಟರ್ಥ. ಅದಕ್ಕರ್ಥ ಏನು? ಅವರಿಗೇನು ಮೋಕ್ಷದಲ್ಲಿ ಆನಂದ ಆಗ್ತದಲ್ಲ, ಅದಕ್ಕಿಂತ ಹೆಚ್ಚು ಆನಂದ ಯಾರಿಗಾಗ್ತದ? ಸಂಸಾರಾವಸ್ಥೆಯಲ್ಲಿರುವ ನಿಷ್ಕಾಮ ಭಕ್ತ ಮಾಡಿದ ಭಕ್ತರಿಗಾಗ್ತದ. ಬ್ರಹ್ಮದೇವರಿದ್ದಾರೆ, ಅವ್ರಿಗೇನು ಈಗ ಆನಂದ ಆಗ್ಲಿಕ್ಕತ್ತದ. ಈ ಆನಂದ ಯಾವುದೋ ಒಬ್ಬ ಮನುಷ್ಯ ಮೋಕ್ಷದಲ್ಲಿ ಈಗೇನು ಆನಂದ ಪಡ್ಲಿಕ್ಕತ್ತಾನ, ಅದಕ್ಕಿಂತ ಕೋಟಿ ಪಟ್ಟು ಜಾಸ್ತಿ ಅದು. ಈಗ ಬ್ರಹ್ಮದೇವರು ನಿಷ್ಕಾಮ ಭಕ್ತಿ ಮಾಡ್ಲಿಕ್ಕತ್ತಾರ. ನಿಷ್ಕಾಮ ಭಕ್ತಿ ಇದರರ್ಥ ಪೂರ್ಣಾಂಗ ಭಕ್ತಿ. ಪೂರ್ಣಾಂಗ ಭಕ್ತಿ ಮಾಡಿದ್ರಿಂದ ಫಲವೂ ಪೂರ್ಣಾಂಗವಾಗಿ ಸಿಗ್ಲಿಕ್ಕತ್ತದ. ಅದರಿಂದ ನಿಷ್ಕಾಮವಾದ ಭಕ್ತಿಯನ್ನೇನು ಬ್ರಹ್ಮದೇವರು ಮಾಡ್ತಾ ಈಗೇನು ಆನಂದವನ್ನು ಪಡಿತಾ ಇದ್ದಾರೆ, ಈ ಆನಂದದ ಮುಂದೆ ಸಕಾಮ ಭಕ್ತಿಯನ್ನು ಮಾಡಿ ಈಗೇನು ಮೋಕ್ಷದಲ್ಲಿ ಇದ್ದು ಆನಂದವನ್ನು ಪಡಿತಾ ಇದ್ದಾನವನ ಆನಂದ ಕಡಿಮೆ. ಆದ್ದರಿಂದ ಭಕ್ತಿ ಹೆಚ್ಚು, ಮೋಕ್ಷ ಕಡಿಮೆ ಅಂತ ಈ ಅಭಿಪ್ರಾಯದಲ್ಲಿ ಹೇಳಿದ್ದು ಅಂತ ಶ್ರೀಮದಾಚಾರ್ಯ ಕೊಡ್ತಾರೆ. ಬಹಳ ಭಯಂಕರ ಭಯಂಕರ ಅಲ್ಲ, ನಮಗೆ ಈ ಸಂಸಾರಾವಸ್ಥೆಯಲ್ಲಿ ಇದ್ದಾಗ ಬೇಕಾಗಿದೆ. ಈಗ ಅದಕ್ಕೆ ನಾವು ಅದನ್ನು ತಗೊಂಡ್ವಿ. ಅವರಿಗೇನು ಅವರು ನಿಷ್ಕಾಮವಾಗಿಯೇ ಮಾಡ್ಯಾನಾದ್ದರಿಂದ ಅಪರಂಪಾರ ಆನಂದ. ಅಪರಂಪಾರ ಇಲ್ಲ 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 ಅಲ್ಲಂತೂ ಬೇಕಾದಷ್ಟು. ಅದನ್ನೇ ಆಚಾರ್ಯ ಹಿಂಗೆ ಬಿಡಿಸಿ ತೋರಿಸಿದ್ರು. ಅಪೂರ್ಣ ಭಕ್ತೇಹೇ ಮುಕ್ತೌ ನ ಸುಖಂ ಪೂರ್ತಿ ಮೇಷ್ಯತಿ. ಸಕಾಮ ಭಕ್ತನಾದವನಿಗೆ ಮೋಕ್ಷದಲ್ಲಿ ಪೂರ್ಣ ಸುಖ ಅಭಿವ್ಯಕ್ತಿ ಆಗೋದಿಲ್ಲ. ಅಂದ್ರೆ ಈಗೇನು ಅವನಿಗೆ ಆನಂದ ಆಗ್ಯದ, ಅದು ಈಗೇನು ಸಂಸಾರಾವಸ್ಥೆಯಲ್ಲಿದ್ದ ನಿಷ್ಕಾಮ ಭಕ್ತರ ಆನಂದದ ಅದರ ಮುಂದೆ ಅಪೂರ್ಣದ, ಪೂರ್ಣ ಅಲ್ಲೇ ಇಲ್ಲದು. ಅದಕ್ಕೆ ಅತಸ್ತಾದೃಶ ಮುಕ್ತೇಶ್ಚ ಭಕ್ತಿ ಪೂರ್ಣಾಗರೀಯಸಿ. ಪೂರ್ಣವಾದ ಭಕ್ತಿನೇ ಶ್ರೇಷ್ಠ. ಆದ್ರಿಂದ ಸಾಧನೆ ಹೆಂಗೆ ಹೆಚ್ಚಾಯ್ತು, ಸಾಧ್ಯ ಕಡಿಮೆ ಆಯ್ತು ಪ್ರಶ್ನೆ ಮಾಡಬೇಡ, ನಾವು ಈ ಅಭಿಪ್ರಾಯದಲ್ಲಿ ಹೇಳಿದ್ದೇವೆ ಅಂತ ಕಪಿಲನ ವಾಕ್ಯವನ್ನು ಶ್ರೀಮದಾಚಾರ್ಯ ವಿವರಣೆ ಕೊಡ್ತಾರೆ. ಅದನ್ನು ಯಾದವಾರರು ಒಂದು ಪುಟ ಬರೀತಾರೆ ಪೂರ್ಣ. ಸುಮ್ಮ ಅದನ್ನು ಅಷ್ಟು ಹಿಂಗೆ ರಸ ಮಾಡಿ ಹೇಳಿ ಮುಗಿಸ್ಬಿಟ್ಟು ಅಷ್ಟ. ಅದನ್ನು ಎಲ್ಲ ವಾಕ್ಯ ಓದ್ಕೋತ ಹೇಳಿದ್ದೆ ಅಂದ್ರೆ ಭಾಳ ಟೈಮ್ ಹೋಗ್ತಿತ್ತು ಮತ್ತೆ. ಅದಕ್ಕೆ ಭಕ್ತಿ ಉತ್ತಮಾಧಿಕಾರಿಣ ಅನಿಮಿತ್ತ ಭಕ್ತಿ ಗರೀಯಸಿ ಅಂತ ಯಾದವಾರದ ನಿರ್ಧಾರ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಮತ್ತೆ ಮುಂದೆ ನಾಳೆ ಹೇಳ್ತೀನಿ. ನೈಕಾತ್ಮತಾಮೇ ಸ್ಪೃಹಯಂತಿ ಕೇಚಿತ್ ಮತ್ಪಾದ ಸೇವಾಭಿರತಾ ಮದೀಹ ಏನ್ಯೋನ್ಯತೋ ಭಾಗವತಃ ಪ್ರಯುಜ್ಯ ಸಭಾಜಯಂತೆ ಮಮ ಪೌರುಷಾಣಿ. ನೈಕಾತ್ಮತಾಮೇ ಸಾಯುಜ್ಯ ಮೋಕ್ಷವನ್ನು ಕೊಡ್ತೀನಿ ಬಾರೋ ಅಂತ ಕರೆದ್ರು. ಮೋಕ್ಷ ಬ್ಯಾಡ ನನಗೆ, ಬ್ಯಾಡ ಅನ್ನೋರು ಇದ್ದಾರೆ ಅನ್ನೋದಿದೆ ಮೊದಲೇ ಸರ್ತಿ ಆಶ್ಚರ್ಯ. ದೇವರಂತಾನೆ ಅಂಥವ್ರೇನಿದ್ದಾರೆ ನೋಡು, ಅವರು ಮಾಡೋ ಭಕ್ತಿ ನೀ ಮಾಡು. ಎಂಥವ್ರವರು? ಹಾ, ಯಾವ ಮೋಕ್ಷ? ಸಾಯುಜ್ಯ ಮೋಕ್ಷ. ಬರೇ ಮೋಕ್ಷ ಅಲ್ಲ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಮೋಕ್ಷವರಿ ಅವನ್ನ ಬೇಕಾದ್ರೆ ಬಿಡಬಹುದು. ಸಾಯುಜ್ಯ ಅಂದ್ರೆ ದೇವ್ರ ದೇಹದೊಳಗೆ ಹೋಗ್ಬಿಡೋದು. ಆದತ್ತೇ ಹರಿ ಹಸ್ತೇನ, ದೇವ್ರ ಕೈಯಿಂದ ತಗೊಳ್ಳೋದು, ದೇವ್ರ ಕಾಲಿಂದ ನಡೆಯೋದು, ದೇವ್ರ ಬಾಯಾಗಿಂದ ಊಟ ಮಾಡೋದು, ಇದು ಸಾಯುಜ್ಯ ಮೋಕ್ಷ. ಇದನ್ನು ಕೊಡ್ತೀನಿ ಅಂದ್ರು. ನೈಕಾತ್ಮತಾಮೇ ಸ್ಪೃಹಯಂತಿ ಕೇಚಿತ್, ಬ್ಯಾಡ ಸ್ವಾಮಿ ನಮಗದು. ಮತ್ಪಾದ ಸೇವಾಭಿರತಾ ಮದೀಹಾ, ನಿನ್ನ ಪಾದ ಸೇವಾನ ಸಾಕು ನಮಗ, ಆ ಮೋಕ್ಷ ಬ್ಯಾಡ ನಮಗ ಅಂತ ಹೇಳೋರೇನಿದ್ದಾರೆ ನೋಡು, ಅವ್ರು ಮಾಡೋ ಭಕ್ತಿನೇ ಶ್ರೇಷ್ಠ ಭಕ್ತಿ. ಅಮ್ಮ ಆ ಭಕ್ತಿ ಮಾಡು, ಲಗುನೇ ಅಪರೋಕ್ಷ ಧ್ಯಾನ ಆಗ್ತದೆ ಅಂತ ಮತ್ತೆ ಮುಂದೆ ಹೇಳ್ತಾನೆ. ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.